ಎಲ್ಲರಿಗೂ ನಮಸ್ತೆ. ಸ್ಪರ್ಧಾ ವೇದಿಕೆಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಎಚ್ ನಾಯಕ್. ಇಂದಿನ ತರಗತಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗತಕ್ಕಂಥ ಒಂದು ತರಗತಿ ಆಗಿರಲಿದೆ. ಮೊದಲ ಬಾರಿಗೆ ಕರೆಂಟ್ ಅಫೇರ್ಸ್ ಕ್ಲಾಸ್. ಇದು ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ PC, PSI, SDFD ಮುಂತಾದ ಹಲವಾರು ಎಕ್ಸಾಮ್ಗಳಿಗೆ ಇದು ಉಪಯುಕ್ತವಾಗತಕ್ಕಂಥ ತರಗತಿ ಆಗಿರ್ತಕ್ಕಂಥದ್ದು. ಕೊನೆವರೆಗೂ ನೋಡಿ. ಭಾರತದ ಭೂವೈಜ್ಞಾನಿಕ ಸಂಸ್ಥೆಯು ಇತ್ತೀಚೆಗೆ ಈ ಕೆಳಕಂಡ ಯಾವ ಸ್ಥಳದಲ್ಲಿ ಬೃಹತ್ ಥೋರಿಯಂ ನಿಕ್ಷೇಪವನ್ನು ಕಂಡುಹಿಡಿದಿದೆ? ನೋಡಿ, ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ. ಏನಕ್ಕೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಥೋರಿಯಂನ ನಿಕ್ಷೇಪ ಕರ್ನಾಟಕದಲ್ಲೇ ಕಂಡುಹಿಡಿದು, ಮತ್ತೆ ವಿಶೇಷವಾಗಿ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ, ಹೌದಾ, ಕಾವೇರಿಯ ನದಿ ನೀರಿನ ಮಾಪನ ಕೇಂದ್ರ ಕಂಡುಬರುವುದು ಎಲ್ಲಿ ಅಂತ ಕೂಡ ಕೇಳಿದ್ದಾನೆ. ಅದೇ ಕರ್ನಾಟಕದ ಗುಂಡ್ಲುಪೇಟೆಯಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್. ಕಾವೇರಿ ನದಿ ನೀರಿನ ಏನಾಗ್ತದೆ ಅಂತ ಕೇಳಿದ್ರೆ ನದಿ ನೀರಿನ ಒಂದು ವ್ಯವಸ್ಥೆ ಕಂಡು ಬರತಕ್ಕಂಥದ್ದು. ಇಂಪಾರ್ಟೆಂಟ್, ಇವೆಲ್ಲ ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ. ಕಾವೇರಿ ನದಿ ನೀರಿನ ಒಂದು ಮಾಪನ ಕೇಂದ್ರ ಇಲ್ಲಿ ಕಂಡು ಬಂದಿದೆ ಅಂತ ಕೇಳಿದಾನ. ಅಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಕರ್ನಾಟಕದ ಗುಂಡ್ಲುಪೇಟೆಯಲ್ಲಿ. ಇತ್ತೀಚೆಗೆ ಇಂಪಾರ್ಟೆಂಟ್ ಏನಾಗಿದೆ ಅಂತ ಕೇಳಿದ್ರೆ ಥೋರಿಯಂನ ನಿಕ್ಷೇಪ ಕಂಡು ಬಂದದ. ಯಾರು ಕಂಡುಹಿಡಿದಿದ್ದಾರೆ ಅಂತ ಕೇಳಿದ್ರೆ ಭಾರತದ ಭೂವೈಜ್ಞಾನಿಕ ಸಂಸ್ಥೆ ಇತ್ತೀಚೆಗೆ ಈ ಕೆಳಕಂಡ ಅಂತಂದ್ರೆ ಕರ್ನಾಟಕದ ಗುಂಡ್ಲುಪೇಟೆಯ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ನಿಕ್ಷೇಪವನ್ನು ಕಂಡುಹಿಡಿತಿರ್ತಕ್ಕಂಥದ್ದು ಬಹಳ ವಿಶೇಷ, ಹೌದಾ. ಹಾಗಾದ್ರೆ ಥೋರಿಯಂನ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್. ಇದರ ಬಗ್ಗೆ ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ. ಏನೆಲ್ಲ ಮಾಹಿತಿ ಇದೆ? ಅಪರೂಪದ ಭೂ ಖನಿಜ ಅಂತ ಇದೆ. ಸಮೀಕ್ಷೆಯು ಮೊನೊಸೈಟ್ ಅನ್ನ, ಅಂದ್ರೆ ಥೋರಿಯಂನ ನಿಕ್ಷೇಪವಾಗಿರ್ತಕ್ಕಂಥ ಮೊನೊಸೈಟ್ ಅನ್ನ ಗುರುತಿಸಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಇದು ಕೆಂಪು ಅಥವಾ ಕಂದು ಬಣ್ಣದ ಅಪರೂಪದ ಭೂಮಿಯ ಖನಿಜವಾಗಿರ್ತಕ್ಕಂಥದ್ದು. ಥೋರಿಯಂ ಮತ್ತು ಯುರೇನಿಯಂನ ಪ್ರಮುಖ ಮೂಲವಾಗಿದೆ. ಇಲ್ಲಿ ನಮಗೆ ಗೊತ್ತಾಗಬೇಕಾಗಿದ್ದೇನು ಅಂತ ಕೇಳಿದ್ರೆ ಮೊನೊಸೈಟ್ ಥೋರಿಯಂನ ನಿಕ್ಷೇಪವಾಗಿರ್ತಕ್ಕಂಥ ಮೊನೊಸೈಟ್ ಅನ್ನ ಕಂಡಿಡ್ತಾರ. ಥೋರಿಯಂನ ಬಗ್ಗೆ ನೋಡೋದಾದ್ರೆ ಥೋರಿಯಂನ ಚಿಹ್ನೆ ಅಥವಾ ಅದರ ಒಂದು ಗುರುತು ಯಾವುದು ಅಂತ ಕೇಳಿದ್ರೆ TH ಅಂತ ಹೇಳ್ಬಿಟ್ಟು ನಾವು ನೋಡುತ್ತೇವೆ. ಅದರ ಪರಮಾಣು ಸಂಖ್ಯೆ 90. ನೋಡಿ, ಥೋರಿಯಂನ ಪರಮಾಣು ಸಂಖ್ಯೆ 90 ಆಗಿರ್ತಕ್ಕಂಥದ್ದು. ಇದೊಂದು ವಿಕಿರಣಶೀಲ ರಾಸಾಯನಿಕ ಅಂಶವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ. ಇದು ಥೋರಿಯಂ ಐತಲ್ಲ, ಬಹಳ ವಿಶೇಷತೆ. ಇದು ಬೆಳ್ಳಿಯಂತೆ ಕಂಡರೂ ಸಹ ಅದು ಗಾಳಿಗೆ ತೆರೆದಿಟ್ಟಂತೆ ಕಪ್ಪು ಬಣ್ಣಕ್ಕೆ ತಿರುಗುತ್ತಾ, ಅರ್ಥ ಆಗ್ತದ? ತನ್ನ ಮೂಲ ರೂಪವನ್ನು ಕಳೆದುಕೊಳ್ಳುತ್ತದೆ. ಥೋರಿಯಂನ ಮೂಲ ಒಂದು ವಿಶೇಷತೆ ಏನಂತ ಕೇಳಿದ್ರೆ ಬೆಳ್ಳಿಯಂತೆ ಕಂಡರೂ ಸಹ ಅದು ಗಾಳಿಗೆ ತೆರೆದಿಟ್ಟಾಗ ಅದು ಕಪ್ಪು ಬಣ್ಣಕ್ಕೆ ಏನಾಗುತ್ತೆ, ತಿರುಗುತ್ತೆ. ಇದು ಇಂಪಾರ್ಟೆಂಟ್. ಇದು ರಾಸಾಯನಿಕ ಪ್ರಕ್ರಿಯೆಯಾಗಿ ಗುರುತಿಸಿಕೊಳ್ತದ. ಈ ರೀತಿ ಕ್ವಶನ್ ಕೇಳೋ ಚಾನ್ಸ್ ಇರ್ತದ, ಹೌದಾ. ಥೋರಿಯಂ ಬೆಳ್ಳಿಯಂತೆ ಕಂಡರೂ ಸಹ ಅದು ಗಾಳಿಗೆ ತೆರೆದಿಟ್ಟಾಗ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದು ಈ ಕೆಳಕಂಡ ಯಾವ ಪ್ರಕ್ರಿಯೆಗೆ ಸಂಬಂಧಪಟ್ಟಿದೆ ಅಂತ ಕೇಳೋ ಚಾನ್ಸ್ ಇರುತ್ತಾ. ಇದೊಂದು ರಾಸಾಯನಿಕ ಪ್ರಕ್ರಿಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕ್ರಿಯೆ. ಎಸ್. ನೆಕ್ಸ್ಟ್ ನೋಡಿ, ಎಲ್ಲಾ ಥೋರಿಯಂ ಐಸೋಟೋಪ್ಗಳು ವಿಕಿರಣಶೀಲ ಮತ್ತು ಅಸ್ಥಿರವಾಗಿವೆ. ಥೋರಿಯಂನ 232 ಅತ್ಯಂತ ಸ್ಥಿರವಾಗಿರತಕ್ಕಂಥದ್ದು. ಭೂಮಿಯ ಹೊರಪದರದಲ್ಲಿ ಯುರೇನಿಯಂಗಿಂತಲೂ ಥೋರಿಯಂ 3 ಇಲ್ಲವೇ 4 ಪಟ್ಟು ಹೆಚ್ಚೈತೆ. ಅಂದ್ರೆ ಯುರೇನಿಯಂಗಿಂತಲೂ ಥೋರಿಯಂ ಜಾಸ್ತಿ ಐತಂತೆ. ಓಕೆ, ಹಾಗಾದ್ರೆ ಥೋರಿಯಂನ ನಿಕ್ಷೇಪ ಭಾರತದಲ್ಲಿ ಅತಿ ಹೇರಳವಾಗಿ ಸಿಗ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಕೇರಳ, ಸೆಕೆಂಡ್ ತಮಿಳುನಾಡು, ಥರ್ಡ್ ಒಡಿಶಾ ಇದೆ, ಹೌದಾ. ಮೂರನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ? ಒಡಿಶಾ ಇದೆ. ಬಹಳ ಇಂಪಾರ್ಟೆಂಟ್. ಓಕೆ, ಇಡೀ ಭಾರತದಲ್ಲಿ ಅತಿ ಹೆಚ್ಚು ಥೋರಿಯಂನ ನಿಕ್ಷೇಪ ಕಂಡು ಬರತಕ್ಕಂಥ ರಾಜ್ಯ ಕೇಳಿದ್ರೆ ಕೇರಳ, ಸೆಕೆಂಡ್ ತಮಿಳುನಾಡು, ಥರ್ಡ್ ಒಡಿಶಾ ಇದೆ. ಇತ್ತೀಚೆಗೆ ನೆನಪಿಟ್ಟುಕೊಳ್ಳಿ, ಥೋರಿಯಂನ ನಿಕ್ಷೇಪ ಕಂಡು ಬಂದಿರತಕ್ಕಂಥದ್ದು ಎಲ್ಲಿ ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ. ಓಕೆ, ಭಾರತದ ಭೂವೈಜ್ಞಾನಿಕ ಸಂಸ್ಥೆ ಇದನ್ನ ಕಂಡು ಹಿಡಿದಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಓಕೆ, ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಉತ್ತರಾಖಂಡದಲ್ಲಿ ಕಾಣಿಸಿಕೊಂಡ ಭಾರತೀಯ ದೈತ್ಯ ಹಾರುವ ಅಳಿಲು ಪ್ರಾಥಮಿಕವಾಗಿ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತದೆ? ಓಕೆ, ಇಂಪಾರ್ಟೆಂಟ್. ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡು ಬರತಕ್ಕಂಥ ಒಂದು ಹಾರುವ ಅಳಿಲು ಇತ್ತೀಚೆಗೆ ಉತ್ತರಾಖಂಡದಲ್ಲಿ ಕಂಡು ಬಂದಿದೆ. ಈಗಾಗಲೇ ಅರುಣಾಚಲ ಪ್ರದೇಶದಲ್ಲಿ ಹಾರುವ ಅಳಿಲು ಕಂಡು ಬರುತ್ತೆ, ಗೊತ್ತು. ಆದರೆ ಇತ್ತೀಚೆಗೆ ಉತ್ತರಾಖಂಡದಲ್ಲಿ ಕಂಡಿರತಕ್ಕಂಥ ದೈತ್ಯ ಹಾರುವ ಅಳಿಲು ಪ್ರಭೇದವು ಇದೀಗಾಗಲೇ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಲ್ಲಿ ಕಂಡು ಬಂದಿರತಕ್ಕಂಥದ್ದು. ದಕ್ಷಿಣ ಏಷ್ಯಾ ಅಂತಂದ್ರೆ ಭಾರತದಲ್ಲಿ ಕಂಡು ಬಂದಿದೆ, ಶ್ರೀಲಂಕಾದಲ್ಲಿ ಕಂಡು ಬಂದಿದೆ, ನೇಪಾಳ, ಭೂತಾನ್ದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಆಗ್ನೇಯ ಏಷ್ಯಾದಲ್ಲಿ ಅಂತಂದ್ರೆ ಇಂಡೋನೇಷ್ಯಾದಲ್ಲಾಗಿದೆ, ಫಿಲಿಪೀನ್ಸದಲ್ಲಾಗಿದೆ. ಈ ರೀತಿಯ ಪ್ರಮುಖ ದೇಶಗಳಲ್ಲಿ ಈಗಾಗಲೇ ಕಂಡು ಬರತಕ್ಕಂಥ ಭಾರತದ ದೈತ್ಯ ಅಳಿಲು ಐತಲ್ಲ, ಇತ್ತೀಚೆಗೆ ಉತ್ತರಾಖಂಡದಲ್ಲಿ ಕಂಡು ಬಂದಿದೆ. ಬಹಳ ಇಂಪಾರ್ಟೆಂಟು. ಅದ್ರ ಬಗ್ಗೆ ಎಕ್ಸಾಮ್ಗೆ ಏನಾಗ್ತದೆ ಅಂತ ಕೇಳಿದ್ರೆ ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ. ನೋಡಿ,
ಪ್ರಾಥಮಿಕ ವಾಸಸ್ಥಾನ. ಇದೆಲ್ಲಿ ಮೊದಲ ಬಾರಿಗೆ ಕಂಡು ಬರುತ್ತಿತ್ತು ಅಂತ ಕೇಳಿದ್ರೆ ದಕ್ಷಿಣ ಏಷ್ಯಾದಲ್ಲಿ ಕಂಡು ಬಂದದ. ಹೌದಾ, ದಕ್ಷಿಣ ಏಷ್ಯಾದಲ್ಲಿ ಎಲ್ಲಿ ಕಂಡು ಬಂದದ? ಇಂಪಾರ್ಟೆಂಟ್, ನಾನು ಆಗ್ಲೇ ಹೇಳಿದೆ ನಿಮಗೆ, ಭಾರತದಲ್ಲಿ ಕಂಡು ಬಂದಿದೆ. ಹೌದಾ, ಸೊ ಇಂಪಾರ್ಟೆಂಟ್, ಇಲ್ಲಿ ಕಂಡು ಬಂದದ, ಭಾರತದಲ್ಲಿ ಕಂಡು ಬಂದಿದೆ. ಹೌದಾ, ಶ್ರೀಲಂಕಾದಲ್ಲಿ ಕಂಡು ಬಂದಿದೆ. ಆಗ್ನೇಯ ಏಷ್ಯಾ ರಾಷ್ಟ್ರದಲ್ಲಿ ಅಂತಂದ್ರೆ ಇಂಪಾರ್ಟೆಂಟ್ ಮಯನ್ಮಾರದಲ್ಲಿ ಕಂಡು ಬಂದದ. ಹೌದಾ, ಅದಾದ್ಮೇಲೆ ಥಾಯ್ಲೆಂಡ್ ಅಲ್ಲಿ ಕಂಡು ಬಂದ. ಈ ರೀತಿ ಲಾವೋಸ್, ವಿಯೆಟ್ನಾಂದಲ್ಲಿ ಕಂಡು ಬಂದಿರತಕ್ಕಂಥ ನಿತ್ಯ ಹರಿದ್ವರ್ಣ ಪತನಶೀಲ ಅರಣ್ಯಗಳಲ್ಲಿ ಕಂಡು ಬರುವ ಚೀನಾದ ಕೆಲವು ಭಾಗಗಳಲ್ಲೂ ಕೂಡ ಇದೇನಾಗಿದೆ ಅಂತಂದ್ರೆ ಕಂಡು ಬಂದಿರತಕ್ಕಂಥದ್ದು. ಸೊ ದೈತ್ಯವಾಗಿರ್ತಕ್ಕಂಥ ಅರಣ್ಯ, ಒಂದು ಅಳಿಲು. ಓಕೆ, ನೆಕ್ಸ್ಟ್ ಇದು ನಾನು ಈಗಾಗಲೇ ಹೇಳಿದೆ ನಿಮಗೆ, ಎಲ್ಲಿ ಕಂಡು ಬಂದಿದೆ, ಮೂಲತಃವಾಗಿ ಎಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರತಕ್ಕಂಥದ್ದು. ನೋಡಿ, ಅರುಣಾಚಲ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವ ಅತ್ಯಂತ ಅಪರೂಪದ, ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದ. IUCN ಪಟ್ಟಿಗೆ ಇದು ಸೇರ್ಪಡೆಗೊಂಡಿದೆ. IUCN ಅಂತಂದ್ರೆ ನಾನು ಸುಮಾರು ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ, ಇಂಟರ್ನ್ಯಾಷನಲ್ ಯೂನಿಯನ್ ಕನ್ಸರ್ವೇಷನ್ ನೇಚರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ನೆನಪಿಟ್ಟುಕೊಳ್ಳಿ, ಇದು ಯಾವಾಗ ಸ್ಥಾಪನೆ ಆಗ್ತದೆ? 1948ಕ್ಕೆ ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡಿನ ಗ್ಲಾಂಡ್ ಅಲ್ಲಿದೆ. ಇದರ ಕೆಲಸ ಏನಪ್ಪಾ ಅಂತ ಕೇಳಿದ್ರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಪ್ರಭೇದ, ಸಸ್ಯ ಪ್ರಭೇದಗಳನ್ನ ರೆಡ್ ಡಾಟಾ ಬುಕ್ಗೆ ಸೇರ್ಪಡೆಗೊಳಿಸುವುದರ ಮೂಲಕ ಅವುಗಳ ಸಂರಕ್ಷಣೆಯ ಕುರಿತು ಎಚ್ಚರಿಕೆಯ ಗಂಟೆಯನ್ನು ನೀಡತಕ್ಕಂಥದ್ದು ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ನೇಚರ್ ಅಂತ ಹೇಳ್ಬಿಟ್ಟು ಇರೋದು. ಇತ್ತೀಚೆಗೆ ಇದು ಕರ್ನಾಟಕದ ಏನು ಪಕ್ಷಿಯಾಗಿರ್ತಕ್ಕಂಥ ಇಂಡಿಯನ್ ರೋಲರ್ ಅಂತ ಬರುತ್ತೆ. ಹೌದಾ, ಇಲ್ಲಾಂದ್ರೆ ನೀಲಕಂಠ ಪಕ್ಷಿ ಅಂತ ಬರುತ್ತೆ. ಅದನ್ನ IUCN ರೆಡ್ ಡಾಟ್ ಬುಕ್ ಆಗಿ ಸೇರ್ಪಡೆಗೊಳಿಸಿದೆ, ನಿಮಗೆ ಗೊತ್ತಿರಲಿ. ಈಗ ಈ ನಮದಪ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬಂದಿದೆ ಅಂತ ಕೇಳಿದನ, ಅರುಣಾಚಲ ಪ್ರದೇಶದಲ್ಲಿ. ಈಗಾಗಲೇ ಭಾರತದಲ್ಲಿ ಆರುವ ಅಳಿಲುಗಳು ಎಲ್ಲಿ ಕಂಡು ಬರುತ್ತಿದ್ದವು ಅಂತ ಕೇಳಿದ್ರೆ ನಮದಪ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತಿದ್ದವು. ಆದರೆ ಇತ್ತೀಚೆಗೆ ಉತ್ತರಾಖಂಡದಲ್ಲಿ ಏನು ಕಂಡು ಬಂದಿದೆಲ್ಲ ಆರುವ ಅಳಿಲು, ಅದು ಬಹಳ ಇಂಪಾರ್ಟೆಂಟ್. ಈಗಾಗಲೇ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳಲ್ಲಿ ಕಂಡು ಬರತಕ್ಕಂಥ ಪ್ರಭೇದದ ಆರುವ ಅಳಿಲಾಗಿತ್ತು. ಕೇಳೋ ಚಾನ್ಸ್ ಇರುತ್ತೆ. ಸೊ ಜಸ್ಟ್ ಅಬ್ಸರ್ವೇಷನ್, ನಾನು ಹೇಳೋ ಕ್ವಶನ್ ಅಂದೇ ಬರುತ್ತೆ ಎಕ್ಸಾಮ್ಗೆ ಅಂತಲ್ಲ, ಎಕ್ಸ್ಪ್ಲನೇಷನ್ ಭಾರಿ ಇಂಪಾರ್ಟೆಂಟ್ ಆಗ್ತದ. ನೋಡಿ, ನಮದಪ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬಂದಿದೆ ಅಂತ ಕೇಳಿದನು. ನಮದಪ ರಾಷ್ಟ್ರೀಯ ಉದ್ಯಾನವನ ಹುಲಿಗಳಿಗೆ ಸಂಬಂಧಪಟ್ಟಿದೆ. ಮತ್ತು ಈಗಾಗಲೇ ಭಾರತದಲ್ಲಿ ಹಾರುವ ಅಳಿಲು ಕಂಡು ಬರುವ ರಾಷ್ಟ್ರೀಯ ಉದ್ಯಾನವನ ಇಲ್ಲವೇ ರಾಜ್ಯ ಕೇಳಿದನ ಅರುಣಾಚಲ ಪ್ರದೇಶ. ಅದು IUCN ಪಟ್ಟಿಗೆ ಸೇರ್ಪಡೆಗೊಂಡಿದೆ ಅಂತ ಹೇಳಿದೆ ನಿಮಗೆ. IUCN ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿದಾನೆ. 1948ಕ್ಕೆ ಸ್ಥಾಪನೆ ಆಗ್ತದ. ಹೌದಾ, ಸೊ ಇಂಪಾರ್ಟೆಂಟು. ಅದಾದ್ಮೇಲೆ ಏನಾಗ್ತದೆ ಅಂತ ಕೇಳಿದ್ರೆ ಅದು ಅದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ಗ್ಲಾಂಡ್ ಅಲ್ಲಿದೆ. IUCN ಕೆಲಸ ಏನು? ರೆಡ್ ಡಾಟ್ ಬುಕ್ ಆಗಿ ಸೇರ್ಪಡೆಗೊಳಿಸ್ತದ ಸಸ್ಯ ಆಗಿಲ್ಲದೆ ಪ್ರಾಣಿ ಪ್ರಭೇದಗಳನ್ನ, ಈ ರೀತಿ ಕೇಳ್ತಾರೆ. ಅದಾದ್ಮೇಲೆ ಈ ತಿರುವಾಂಕೂರ್ ಅಂತ ಬರುತ್ತಾ, ಕೇರಳದ ತಿರುವಾಂಕೂರ್ ಇಲ್ಲವೇ ಪಶ್ಚಿಮ ಘಟ್ಟಗಳಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಈ ಅಪರೂಪದ ಆರುವ ಒಂದು ಅಳಿಲು ಕಂಡು ಬರುತ್ತೆ. ಇನ್ನು ಕಾಶ್ಮೀರದಲ್ಲೂ ಸಹ ಇದೇನಾಗ್ತದೆ, ಇಂಪಾರ್ಟೆಂಟು, ಆರುವ ಅಳಿಲು ಕಂಡು ಬರುತ್ತಾ, ನಿಮಗೆ ಗೊತ್ತಿರಬೇಕು. ಇವೆಲ್ಲ ಏನಾಗ್ತದೆ ಅಂತ ಕೇಳಿದ್ರೆ ಎಕ್ಸಾಮ್ಗೆ ಖಂಡಿತ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಅಧಿಸೂಚಿತ ರೋಗವೆಂದು ಘೋಷಿಸಲಾದ ಕುಷ್ಠ ರೋಗವು ಯಾವ ರೋಗಕ್ಕೆ ಸಂಬಂಧಪಟ್ಟಿದೆ? ಸೊ ನೋಡಿ, ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಇತ್ತೀಚೆಗೆ ಏನಾಯ್ತು ಅಂತ ಕೇಳಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಸೊ ಇಂಪಾರ್ಟೆಂಟು, ಒಂದು ಕುಷ್ಠ ರೋಗವನ್ನು ಏನ್ ಮಾಡಿದಾರೆ, ಅಧಿಸೂಚಿತ ರೋಗ ಎಂದು ಘೋಷಿಸಲಾಗಿದೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಅದೊಂದು ಬ್ಯಾಕ್ಟೀರಿಯಾನ, ಇಲ್ಲ ಅಂತಂದ್ರೆ ಫಂಗಸ್, ಇಲ್ಲಾಂದ್ರೆ ಬ್ಯಾಕ್ಟೀರಿಯಾ, ಒಂದು ವೈರಸ್, ಈ ರೀತಿ ಕ್ವಶನ್ ಕೇಳೋ ಚಾನ್ಸ್ ಇರುತ್ತೆ. ಕುಷ್ಠರೋಗ ಇದೊಂದು ಬ್ಯಾಕ್ಟೀರಿಯಾ. ಓಕೆ, ಸೊ ಇಂಪಾರ್ಟೆಂಟ್ ಏನಾಗ್ತದೆ ಅಂತ ಕೇಳಿದ್ರೆ ಕುಷ್ಠರೋಗ ಇದೊಂದು ಬ್ಯಾಕ್ಟೀರಿಯಾ. ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ, ನಿಮ್ಗೆ ಅರ್ಥ ಆಗ್ತದಾ? ಸೊ ಹಾಗಾದ್ರೆ ಕುಷ್ಠರೋಗದ ಬಗ್ಗೆ ನಾವು ನೋಡೋದಾದ್ರೆ ಬಹಳ ಇಂಪಾರ್ಟೆಂಟು. ಜಮ್ಮು ಕಾಶ್ಮೀರ ಸರ್ಕಾರ ಇತ್ತೀಚೆಗೆ ಏನಂತ ಘೋಷಣೆ ಮಾಡಿದೆ, ಸೊ ಇತ್ತೀಚೆಗೆ ಕುಷ್ಠರೋಗವನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಧಿಸೂಚಿತ ರೋಗ ಇದೊಂದನ್ನ ಏನೇಳಿ ಕನ್ಸಿಡರ್ ಮಾಡಬೇಕಾಗಿರತಕ್ಕಂಥ ರೋಗ. ಇದರಿಂದಾಗಿ ಅತೀವವಾಗಿ ನಷ್ಟಕ್ಕೆ ಒಳಗಾಗ್ತಕ್ಕಂಥ ರಾಜ್ಯವಾಗಿ ಗುರುತಿಸ್ಕೊಳ್ತಾ ಇದೆ ಜಮ್ಮು ಕಾಶ್ಮೀರ ಅಂತ ಹೇಳ್ಬಿಟ್ಟು ಆ ರಾಜ್ಯ ಸರ್ಕಾರ ಅಧಿಸೂಚಿತ ರೋಗ ಅಂತ ಹೇಳ್ಬಿಟ್ಟು ಇದನ್ನ ಮಾನ್ಯತೆ ಮಾಡಿದೆ. ಈಗ ಇದು ಕುಷ್ಠರೋಗ ಮುಕ್ತ ಭಾರತವನ್ನ ಸಾಧಿಸುವ ರಾಷ್ಟ್ರೀಯ ಉದ್ದೇಶವನ್ನ ಬೆಂಬಲಿಸುತ್ತದೆ. ಈ ರೀತಿ ಈ ರಾಜ್ಯ ಸರ್ಕಾರ ಘೋಷಣೆ ಮಾಡೋದಲ್ಲ, ಇದು ಏನನ್ನ ಬೆಂಬಲಿಸುತ್ತೆ ಅಂತ ಕೇಳಿದ್ರೆ ಕುಷ್ಠರೋಗ ಮುಕ್ತ ಭಾರತವನ್ನ ಸಾಧಿಸುವ ರಾಷ್ಟ್ರೀಯ ಉದ್ದೇಶವನ್ನ ಬೆಂಬಲಿಸುತ್ತೆ.
ಕುಷ್ಠರೋಗ ಅಂತಂದ್ರೆ ಏನು? ಇದೊಂದು ಹ್ಯಾನ್ಸನ್ ರೋಗ ಎಂದು ಕೂಡ ಕರೆಯುತ್ತಾರೆ. ನೋಡಿ, ಹ್ಯಾನ್ಸನ್ ರೋಗ ಕಾಯಿಲೆ ಅಂತ ಕೂಡ ಕರೀತಾರೆ. ಇದು ಯಾವುದರಿಂದ ಬರುತ್ತೆ ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ಅಲ್ಲ ಇದು. ಓಕೆ, ಸೊ ಇದು ನೋಡಿ, ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೆಯಿಂದ ಉಂಟಾಗುವ ದೀರ್ಘಕಾಲದ ಬ್ಯಾಕ್ಟೀರಿಯಾದ ಸೋಂಕಾಗಿದೆ. 1836ಕ್ಕೆ ಡಾಕ್ಟರ್ ಲೆಪ್ರೆ ಎನ್ನುವ ಒಬ್ಬ ವೈದ್ಯನು ಈ ರೋಗವನ್ನು ಕಂಡುಹಿಡಿದ ಎನ್ನುವುದಕ್ಕಾಗಿ ಈ ಬ್ಯಾಕ್ಟೀರಿಯಾದ ಹೆಸರನ್ನ ಏನಂತ ಮರುನಾಮಕರಣ ಮಾಡಿದ್ರು? ಮೈಕ್ರೋ ಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಕರೆದ್ರು. ಇದರ ಉದ್ದೇಶ ಏನಂತ ಕೇಳಿದ್ರೆ ಚರ್ಮ, ಬಾಹ್ಯ ನರಗಳು ಮತ್ತು ಕಣ್ಣುಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ಕೂಡ ಕೇಳೋ ಚಾನ್ಸ್ ಇರುತ್ತದೆ. ಅಥವಾ ಇದೆಲ್ಲವೂ ಶಾಶ್ವತ ಅಂಗವೈಕಲ್ಯಕ್ಕೆ ಏನಾಗ್ತದೆ? ಇಂಪಾರ್ಟೆಂಟ್ ಗುರಿಯಾಗುತ್ತದೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಈ ಕೆಳಕಂಡ ಯಾವ ತಮಿಳು ಕವಿಗೆ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿದೆ? ಸೊ ನೆನಪಿಟ್ಕೊಳ್ಳಿ, ಸೊ ಆರ್ ವೈರಮುತ್ತು ಅವರಿಗೆ ಏನ್ ಈ ಹಿಂದೆ ಘೋಷಣೆ ಮಾಡಿದ್ರಲ್ಲ, ಈ ಹಿಂದೆ ಘೋಷಣೆ ಮಾಡಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಯನ್ನ ಇತ್ತೀಚೆಗೆ ನೆನಪಿಟ್ಟುಕೊಳ್ಳಿ ಅವರಿಗೆ ಪ್ರದಾನ ಮಾಡಲಾಯಿತು. ಆರ್ ವೈರಮುತ್ತು. ಈ ರೀತಿ ಆರ್ ವೈರಮುತ್ತು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ 3ನೇ ತಮಿಳು ಕವಿ. ಓಕೆ, ಇಲ್ಲಿ 3ನೇ ತಮಿಳು ಕವಿಯಾಗಿ ಗುರುತಿಸಿಕೊಳ್ತಾರ. ಸೊ ಮೋರ್ ಇಂಪಾರ್ಟೆಂಟ್, ಈ ರೀತಿ ಖಂಡಿತ ಎಕ್ಸಾಮ್ಗೆ ನಾವು ಓದ್ಬೇಕಾಗುತ್ತೆ. ತಮಿಳು ಕವಿ ಮತ್ತು ಗೀತ ರಚನೆಕಾರನಾಗಿರ್ತಕ್ಕಂಥ ಆರ್ ವೈರಮುತ್ತು ಅವರಿಗೆ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಭಾರತದ ಅತ್ಯಂತ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಒಂದಾದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 3ನೇ ತಮಿಳು ಕವಿ. ಎಸ್, ಈಗಾಗಲೇ ನಾನು ಹೇಳಿರೋ ಪ್ರಕಾರ ಈತ 3ನೇ ತಮಿಳು ಕವಿಯಾಗಿ ಏನಾಗ್ತಾನೆ, ನಮಗೆ ಗುರುತಿಸಿಕೊಳ್ತಾನೆ. ಹೌದಾ? ಸೊ ಅದಾದ್ಮೇಲೆ ಇಂಪಾರ್ಟೆಂಟ್, ಈ ಹಿಂದೆ ಇರ್ತಕ್ಕಂಥ ವಿಜೇತರು ಯಾರು ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಯಾರೆಲ್ಲ ಈ ವಿಜೇತರು ಇದ್ದಾರೆ ಅಂತ ಕೇಳಿದ್ರೆ ನೆನ್ಪಿಟ್ಟುಕೊಳ್ಳಿ. 1975ಕ್ಕೆ ಅಖಿಲನ್ ಅಂತ ಬರ್ತಾರೆ. 2002ರಲ್ಲಿ ಜಯಕಾಂತನ್ ಅಂತ ಬರ್ತಾರೆ. 2025ರ ಜ್ಞಾನಪೀಠ ಪ್ರಶಸ್ತಿಯನ್ನ 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾರಿಗೆ ಕೊಡಮಾಡಲಾಗಿದೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಲಿ, ಆರ್ ವೈರಮುತ್ತು ಅವರಿಗೆ ನೀಡಿ ಗೌರವಿಸಲಾಗಿದೆ. ಓಕೆ, ಆರ್ ವೈರಮುತ್ತು ಅವರಿಗೆ ನೀಡಿ ಏನಾಗಿಲ್ಲ, ಇಂಪಾರ್ಟೆಂಟ್ ಗೌರವಿಸಲಾಗಿದೆ. ಓಕೆ, ಹಾಗಾದ್ರೆ ಈ ಜ್ಞಾನಪೀಠ ಪ್ರಶಸ್ತಿ ಐತಲ್ಲ 11 ಲಕ್ಷ ನಗದು ಬಹುಮಾನವನ್ನ ಒಂದು ವಾಗ್ದೇವಿಯ ಕಂಚಿನ ಪ್ರತಿಮೆಯನ್ನ ನೀಡಿ ಗೌರವಿಸಲಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ. ಎಲ್ಲಾ ಜ್ಞಾನಪೀಠ ಪ್ರಶಸ್ತಿ ನೀಡುವ ಅತ್ಯುನ್ನತ ಗೌರವ ಆಗಿದೆ. ಹೌದು. ಹಾಗಾದರೆ ಭಾರತ ಸಂವಿಧಾನದ ಎಷ್ಟನೇ ಅನುಸೂಚಿಯ ಪ್ರಕಾರ ಅಂತ ಕೇಳಿದ್ರೆ ಭಾರತ ಸಂವಿಧಾನದ 8ನೇ ಅನುಸೂಚಿಯ ಪ್ರಕಾರ. ಓಕೆ, 8ನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳು ಕಂಡು ಬರ್ತವಪ್ಪ ಅಂತ ಕೇಳಿದ್ರೆ 22 ಭಾಷೆಗಳು ಕಂಡು ಬರ್ತವೆ. ಆದರೆ 2014ರಿಂದ ಇನ್ನ ಒಂದು ಭಾಷೆಗೆ ಒಟ್ಟಾರೆ ಜ್ಞಾನಪೀಠ ಪ್ರಶಸ್ತಿಯನ್ನ 25 ಭಾಷೆಗೆ ನೀಡಿ ಗೌರವಿಸಲಾಗುತ್ತದೆ. ಇನ್ನ ಒಂದು ಭಾಷೆ ಯಾವುದು ಅಂತ ಕೇಳಿದ್ರೆ ಇಂಗ್ಲಿಷ್ ಸಾಹಿತ್ಯಕ್ಕೂ ಕೂಡ ನೀಡಿ ಗೌರವಿಸಲಾಗುತ್ತೆ. ಹಾಗಾದ್ರೆ ಇಂಗ್ಲಿಷ್ ಸಾಹಿತ್ಯಕ್ಕೆ ಜ್ಞಾನಪೀಠ ಪಡೆದ ಮೊದಲಿಗರು ಯಾರಂತ ಕೇಳಿದ್ರೆ ಅಮಿತಾಬ್ ಘೋಷ್. ಓಕೆ, ಎರಡಿ ಅಮಿತಾಬ್ ಘೋಷ್. ಇವೆಲ್ಲ ಖಂಡಿತ ಎಕ್ಸಾಮ್ಗೆ ಬರುತ್ತೆ. ಎಷ್ಟನೇ ಅನುಸೂಚಿ? 8ನೇ ಅನುಸೂಚಿ. 8ನೇ ಅನುಸೂಚಿ ಯಾವುದರ ಬಗ್ಗೆ ಹೇಳುತ್ತೆ ಅಂತ ಕೇಳಿದ್ರೆ ಭಾರತದಲ್ಲಿ 22 ಪ್ರಮುಖ ಭಾಷೆಗಳನ್ನ ಗುರುತಿಸಿ ಅವುಗಳನ್ನ ನಾವು ದೇಶೀಯ ಭಾಷೆಗಳು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಕನ್ಸಿಡರ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇವೆಲ್ಲ ಏನಾಗ್ತದೆ, ಇಂಪಾರ್ಟೆಂಟ್ ಎಕ್ಸಾಮ್ಗೆ ಕೇಳುವ ಚಾನ್ಸ್ ಇರುತ್ತೆ. ಬಹಳ ಇಂಪಾರ್ಟೆಂಟು, ಬಹಳ ಪ್ರಮುಖತೆ. 1961ಕ್ಕೆ ಇದನ್ನು ಏನ್ ಮಾಡಲಾಗ್ತದೆ, ಇಂಪಾರ್ಟೆಂಟ್ ಸ್ಥಾಪಿಸಲಾಗುತ್ತೆ. ಹೌದಾ? 1961ಕ್ಕೆ ಏನ್ ಮಾಡಲಾಗುತ್ತೆ, ಅದನ್ನ ಸ್ಥಾಪಿಸಲಾಗುತ್ತೆ. ಹೌದಾ? ಸೊ ಇಂಪಾರ್ಟೆಂಟ್. ಸೊ ಜ್ಞಾನಪೀಠ ಪ್ರಶಸ್ತಿ ಐತಲ್ಲ, ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಸೊ 1961ಕ್ಕೆ ಇದನ್ನ ಸ್ಥಾಪಿಸಲಾಗ್ತದೆ. ಇಷ್ಟಕ್ಕ 1961ಕ್ಕೆ. ಹೌದಾ? ಸೊ ಜ್ಞಾನಪೀಠ 61ಕ್ಕೆ ಸ್ಥಾಪಿಸಿದ್ರೆ 1965ಕ್ಕೆ ಮೊದಲ ಜ್ಞಾನಪೀಠವನ್ನು ಕೊಡಲಾಗುತ್ತಾ. ಹೌದಾ? ಸೊ ಶಂಕರ್ ಕುರೂಪ್ ಅವರಿಗೆ ನೀಡಿ ಗೌರವಿಸಲಾಗುತ್ತೆ. ಮೊದಲ ಜ್ಞಾನಪೀಠವನ್ನು ಶಂಕರ್ ಕುರೂಪ್ ಅವರಿಗೆ ನೀಡಿ ಗೌರವಿಸಲಾದ್ರೆ ಮೊದಲ ಜ್ಞಾನಪೀಠಕ್ಕೆ ಕರ್ನಾಟಕದಿಂದ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಕವಿ ಯಾರು ಅಂತ ಕೇಳಿದ್ರೆ ಯಾರು ಡಿವಿಜಿ ಅವರು ಹೋಗ್ತಾರೆ. ದೇವನಹಳ್ಳಿ ವೆಂಕಟ ಗುಂಡಪ್ಪ ರಮಣಪ್ಪ ಅವರು ಹೋಗ್ತಾರೆ. ನಿಮಗೆ ಗೊತ್ತಿರಬೇಕು, ಬಹಳ ವಿಶೇಷತೆ ಏನಂತ ಕೇಳಿದ್ರೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಸೊ ಭಾಷೆ ಯಾವುದು ಅಂತ ಕೇಳಿದ್ರೆ ಅದು ಹಿಂದಿನೇ ಆಗಿರ್ಬೋದು. ಆದರೆ ಒಂದೇ ರಾಜ್ಯದಲ್ಲಿ ಕನ್ನಡ ಮಾತಾಡ್ತಾರೆ. ಆದರೆ ಎರಡನೇ ದ್ವಿತೀಯ
ದ್ವಿತೀಯ ರಾಜ್ಯ ಒಂದು, ದ್ವಿತೀಯ ಭಾಷೆ ಒಂದು, ಅತಿ ಹೆಚ್ಚು ಜ್ಞಾನಪೀಠವನ್ನ ಪಡೆದಿದೆ. ಅದು ಯಾವುದು ಅಂತ ಕೇಳಿದ್ರೆ ಕನ್ನಡ. ಹೌದಾ? ಸೊ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಕನ್ನಡದ ಸಾಹಿತ್ಯ ಶ್ರೀಮಂತಿಕೆಯನ್ನ ನಮ್ಮ ಪೂರ್ವಜನ ಕನ್ನಡ ಸಾಹಿತ್ಯದ ಪೂರ್ವಜನಾಗಿರ್ತಕ್ಕಂಥ ಪಂಪನಿಂದ ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯಂ ಲಂಪು ನಿಂಪುಳ್ಳಾರವಾದ ಮಾನಸರಾಗಿ ಏನಾಗಿ ಹುಟ್ಟಲಮ್ಮರಿ ದುಂಬಿಯಾಗಿ ಕೋಗಿಲೆಯಾಗಿ ನಾನು ಹುಟ್ಟುವುದಾದರೆ ವನವಾಸಿಯಲ್ಲೇ ಹುಟ್ಟುತ್ತೇನೆ, 6 ಅಂಕುಶ ಬಿಟ್ಟಡೆ ನೆನೆಯುವುದೆನ್ನವನ ಬನವಾಸಿ ದೇಶವನ್ನ ಕವಿ ಪಂಪ ಬರೀತಾನ. ಹೌದಾ? ಸೊ ಬಹಳ ಇಂಪಾರ್ಟೆಂಟ್ ಕನ್ನಡ ಸಾಹಿತ್ಯ ಐತಲ್ಲ, ಜಗತ್ತಿನ ಶ್ರೀಮಂತ ಸಾಹಿತ್ಯಗಳಲ್ಲಿ ನಮ್ಮದು ಅಗ್ರಗಣ್ಯ ಸ್ಥಾನದಲ್ಲಿ ಇರೋದು. ಹೌದಾ? ಕನ್ನಡ ಲಿಪಿಯನ್ನ ಲಿಪಿಗಳ ರಾಣಿ ಅಂತ ಕರೀತಾರೆ ಅದಕ್ಕೆ. ಸೊ ಭಾರಿ ಇಂಪಾರ್ಟೆಂಟ್ ನೋಡಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು, ಮತ್ತೆ ನಮ್ಮ ಯಾರು ಕುವೆಂಪು ಅವರು, ಇವೆಲ್ಲವೂ ನಮಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕನ್ನಡ ಸಾಹಿತ್ಯಕ್ಕೆ. ಅವರು ಕೊಟ್ಟಿರ್ತಕ್ಕಂಥ ನಿಸರ್ಗದ ಬಗ್ಗೆ ಬರೆದಿರ್ತಕ್ಕಂಥದ್ದು. ಸೊ ಆಮೇಲೆ ಕುಮಾರವ್ಯಾಸ, ಕುವೆಂಪು ಅವರು ಬರೀತಾರೆ ಅವ್ರ ಬಗ್ಗೆ, ಕುಮಾರವ್ಯಾಸ ಆಡಿದನೆಂದರೆ ಕಲಿಯುಗ ದ್ವಾಪರ ಯುಗವಾಗುವುದು ಅಂತ. ಈ ರೀತಿ ಇಂಪಾರ್ಟೆಂಟ್ ಆಗುತ್ತಾ. ಕರಿಯರಾದರೇನು ಬಿಳಿಯರಾದರೇನು ಸಾಮ್ರಾಜ್ಯವಾವುದಂ ಸುಲಿಗ ರೈತರಿಗೆ, ವಿಜಯನಗರವು ಮೊಘಲರಾಳ್ವಿಕೆಯೋ ಇಂಗ್ಲಿಷರು, ಎಲ್ಲಾರು ತಿಗಣೆಗಳೇ ನನ್ನೆತ್ತರಿಗೆ, ಕತ್ತಿ ಪರದೇಶಿಯಾದರೆ ಮಾತ್ರ ನೋವೆ, ನಮ್ಮ ಬರೆ ಹದ ಹಾಕಿ ತಿವಿದೆರದು ಹೂವೆ ಅಂತೇಳಿ ಕುವೆಂಪು ಬರೀತಾರ. ಈ ರೀತಿಯ ಅದ್ಭುತ ಸಾಲುಗಳು. ಆಮೇಲೆ ನಮ್ಮ G.S. ಶಿವರುದ್ರಪ್ಪ ಅವರು ಬರೀತಾರಲ್ಲ, ದೀಪ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆ ಬಜ್ಜಿದ್ದಿನಿಂದಲ್ಲ, ದೀಪ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ಇರುವಷ್ಟು ದಿನ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡುತ್ತೇನೆಂಬ ಸಣ್ಣ ಆಸೆಯಿಂದ. ಈ ರೀತಿಯ ಅದ್ಭುತ ಸಾಹಿತ್ಯವನ್ನ ನಾವು ಬೇರೊಂದು ಯಾವ ಭಾಷೆಯಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೆಮ್ಮೆ ನಮ್ಮ ಸಾಹಿತ್ಯ ಅಂತ ಹೇಳ್ಬಿಟ್ಟು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಟ್ಟಾರೆ 8 ಜ್ಞಾನಪೀಠಗಳನ್ನು ನಾವು ಪಡೆದಿರೋದು ನಮ್ಮ ಶ್ರೀಮಂತ ಸಾಹಿತ್ಯಕ್ಕೆ ಇಳಿದ ಕೈಗಂಡಿ. ಓಕೆ, ನೆಕ್ಸ್ಟ್ ನೋಡಿ, ಇತ್ತೀಚೆಗೆ ಯಾವ ರಾಜ್ಯದ ಉಂಜಾ ಜೀರಿಗೆ ಮತ್ತು ಉಂಜಾ ಪೆನ್ನಲ್ ಅಂತಂದ್ರೆ ಸೋಪು ಅಂತ ಕರಿತೀವಲ್ಲ, ಇವೆರಡು ಇತ್ತೀಚೆಗೆ GI ಟ್ಯಾಗ್ ಅನ್ನ ಪಡೆದಿವೆ, ಜಿಯೋಗ್ರಾಫಿಕಲ್ ಇಂಡಿಕೇಟ್ ಟ್ಯಾಗ್ ಅನ್ನ ಪಡೆದಿವೆ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಉಂಜಾ ಜೀರಿಗೆ ಮತ್ತೆ ಉಂಜಾ ಪೆನ್ನಲ್ ಅಂತಂದ್ರೆ ಸೋಪು. ಓಕೆ, ಇವು GI ಟ್ಯಾಗ್ ಅನ್ನ ಪಡೆದಿವೆ. ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಿರ್ತದೆ GI ಟ್ಯಾಗ್ ಆಗಿರ್ತದೆ, ಬಹಳ ಇಂಪಾರ್ಟೆಂಟ್. ಓಕೆ, ಇತ್ತೀಚೆಗೆ GI ಟ್ಯಾಗ್ ಅನ್ನು ಪಡೆದಿರ್ತಕ್ಕಂಥ ಈ ಸೋಪು ಮತ್ತು ಈ ಜೀರಿಗೆ ಬಹಳ ಇಂಪಾರ್ಟೆಂಟ್. ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳೋ ಚಾನ್ಸ್ ಇರುತ್ತೆ. ಸೊ ಗುಜರಾತ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ರೀತಿ ಏನ್ ಹೇಳಿ, ಭೌಗೋಳಿಕ ಸ್ಥಾನಮಾನವನ್ನು ಪಡೆದಿರ್ತಕ್ಕಂಥ ಏನು ಈ ಉತ್ಪನ್ನಗಳಿರ್ತಾವಲ್ಲ, ಅವು 10 ವರ್ಷಗಳಿಗೆ ಮಾತ್ರ GI ಟ್ಯಾಗ್ಗಳನ್ನು ಸಿಂಧತ್ವವನ್ನು ಪಡೆದಿರ್ತಾವ. ಸೊ ಇದರಿಂದ ಅವುಗಳಿಗಾಗ ಉದ್ದೇಶ ಏನಂತಂದ್ರೆ, ಆ ಭೌಗೋಳಿಕ ಸ್ಥಾನಮಾನದಲ್ಲಿರ್ತಕ್ಕಂಥ ಆ ಒಂದು ಉತ್ಪನ್ನಗಳ ಮಾರುಕಟ್ಟೆಯ ಮೌಲ್ಯ ಜಾಸ್ತಿ ಆಗುತ್ತೆ, ವಿದೇಶಕ್ಕೆ ರಫ್ತಾಗ್ತಕ್ಕಂಥದ್ದು. ಈ ರೀತಿಯ ಪ್ರಮುಖ ಅಂಶಗಳಿದಾವೆ. ಅವುಗಳನ್ನು ಬೆಳಿಲಿಕ್ಕೆ ಏನು ಅಗ್ರಿಕಲ್ಚರಲಿ ಇದಾಗುತ್ತೆ, ಏನಾಗುತ್ತೆ ಇಂಪಾರ್ಟೆಂಟು, ಕೃಷಿ ಉತ್ಪನ್ನಗಳು ಜಾಸ್ತಿ ಆಗ್ತದೆ, ಕೃಷಿ ಚಟುವಟಿಕೆಗಳು ಜಾಸ್ತಿ ಆಗ್ತದೆ, ಅದಕ್ಕೆ ಮಾರುಕಟ್ಟೆ ಬರುತ್ತದ. ಹೌದಾ? ಅದಕ್ಕೆ ಬೆಂಬಲ ಬೆಲೆ ಸೂಚನೆ ಮಾಡುತ್ತೆ ಸರ್ಕಾರ, ಈ ರೀತಿಯ ಉತ್ಪನ್ನಗಳಿಗೆ. ಸೊ ಇಂಪಾರ್ಟೆಂಟ್ ಇವೆಲ್ಲ ಖಂಡಿತ ಏನಾಗ್ತದೆ, ನಮಗೆ ಖಂಡಿತ ಎಕ್ಸಾಮ್ಗೆ ಬರೋ ಚಾನ್ಸ್ ಇರುತ್ತೆ, ಅಬ್ಸರ್ವ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ನಾವೀನ್ಯತೆ ಮತ್ತು ಸಂಶೋಧನೆಯನ್ನು ಉತ್ತೇಜಿಸಲು ಕರ್ನಾಟಕವು ಭಾರತದ ಮೊದಲ ಸರ್ಕಾರಿ ಚಾಲಿತ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ವಿಶ್ವವಿದ್ಯಾಲಯವನ್ನು ಘೋಷಿಸಿದೆ. ಕನ್ಫರ್ಮೇಶನ್ ಇಲ್ಲ, ಇಡೀ ದೇಶದ ಮೊಟ್ಟ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನು ಯೂನಿವರ್ಸಿಟಿಯನ್ನ ಮಾಡ್ಬೇಕಂತೇಳಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಇದರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಈ ಮೂಲಕ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನ ತಂತ್ರಜ್ಞಾನದಲ್ಲಿ, ಟೆಕ್ನಾಲಜಿಯಲ್ಲಿ ಪರಿಣಾಮ ಬೀರುವ ಒಂದು ಸೂಚನೆಯನ್ನ ಕರ್ನಾಟಕದ ಘನತೆವಿತ್ತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಹೌದಾ? ಸೊ ಮೋರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಗೂಗಲ್ ನೊಂದಿಗೆ ಕನೆಕ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಅವರು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಡಿಜಿಟಲ್ ಯುಗದಲ್ಲಿ ಇಂದಿನ ಅಗತ್ಯ ಏನೆಲ್ಲ ಇದೆ ಅಂತಂದ್ರೆ, ಅಗತ್ಯತೆಗಳನ್ನು ಎದುರಿಸಲಿಕ್ಕಾಗಿ ಕೃತಕ ಬುದ್ಧಿಮತ್ತೆ ವಿಷಯದಲ್ಲಿ ರಾಜ್ಯ ಸರ್ಕಾರ ಐತಲ್ಲ ಹಲವು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಸೊ ಈ ಸರದಿಯಲ್ಲಿ ಗೂಗಲ್ ಸಹಭಾಗಿತ್ವದೊಂದಿಗೆ ಅದರ ಕನೆಕ್ಟಿವಿಟಿ ಜೊತೆಗೆ ಕರ್ನಾಟಕದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನ ಒಂದು ಕೇಂದ್ರ ಕಚೇರಿಯನ್ನ ಯೂನಿವರ್ಸಿಟಿಯನ್ನ ನಿರ್ಮಾಣ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಘೋಷಣೆಯನ್ನ ಮಾಡಿದ್ದಾರೆ. ನೋಡೋಣ ಮುಂದೆ ಏನಾದರೂ ಅದು ಕಾರ್ಯರೂಪಕ್ಕೆ ಬಂದ್ರೆ ಅದ್ರ ಬಗ್ಗೆ ಮತ್ತೆ ಖಂಡಿತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಈ ಕೆಳಕಂಡ ಯಾವ ಸ್ಥಳದಲ್ಲಿ 60 ವರ್ಷಗಳ ನಂತರ ಭಾರತೀಯ ಹಾರ್ನ್ಬಿಲ್ ಹಕ್ಕಿ ಕಂಡು ಬಂದಿದೆ? ಯೂಸಲಿ ನಾಗಾಲ್ಯಾಂಡ್ ನಲ್ಲಿ ಆ ಹಾರ್ನ್ಬಿಲ್ ಹಬ್ಬವನ್ನ ನಾವು ಮಾಡ್ತೇವೆ.
ಹೌದಾ. ಆದರೆ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ ಹಾರ್ನಬಿಲ್ ಹಕ್ಕಿ ಐತಲ್ಲ ಅದು ಬೂದು ಬಣ್ಣದ್ದು. ಮತ್ತೆ ಹೌದಾ, ಎಲ್ಲಿ ಕಂಡು ಬಂದಿದೆ ಭಾರತೀಯ ಹಾರ್ನಬಿಲ್, ಬೂದು ಬಣ್ಣದ ಹಾರ್ನಬಿಲ್ ಎಲ್ಲಿ ಕಂಡು ಬಂದಿದೆ ಅಂತಂದ್ರೆ ಗುಜರಾತಿನ ಗಿರ್ ಅರಣ್ಯದಲ್ಲಿ ಕಂಡು ಬಂದಿದೆ, ಇದೆ ನೋಡಿ. ಓಕೆ, ಸೊ ಹಾರ್ನಬಿಲ್ ಈಗಾಗಲೇ ಬ್ಲಾಕ್ ಇರ್ತವೆ, ಬಟ್ ವಿಶೇಷವಾಗಿ ಭಾರತೀಯ ತಳಿಯಾಗಿರ್ತಕ್ಕಂಥ ಹಾರ್ನಬಿಲ್ ಹಕ್ಕಿ, ಬೂದು ಬಣ್ಣದ ಹಾರ್ನಬಿಲ್ ಹಕ್ಕಿ ಗುಜರಾತಿನ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನಾಗಿದೆ ಇಂಪಾರ್ಟೆಂಟು ಕಂಡು ಬಂದಿದೆ. ಹಾಗಾದರೆ ಗಿರ್ ರಾಷ್ಟ್ರೀಯ ಉದ್ಯಾನವನ್ನು ಯಾವುದಕ್ಕೆ ಪ್ರಸಿದ್ಧಿ ಅಂತ ಹೇಳ್ಬಿಟ್ಟು ಎಕ್ಸಾಮ್ಗೆ ಕೇಳಿದಾನ. ಗಿರ್ ರಾಷ್ಟ್ರೀಯ ಉದ್ಯಾನವನ ನೆನಪಿಟ್ಟುಕೊಳ್ಳಿ, ಏಷ್ಯಾಟಿಕ್ ಸಿಂಹಗಳಿಗೆ. ಓಕೆ, ಏಷ್ಯಾಟಿಕ್ ಸಿಂಹಗಳಿಗೆ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟು, ಪ್ರಸಿದ್ಧಿ ಪಡೆದಿರತಕ್ಕಂಥದ್ದು. ಇತ್ತೀಚೆಗೆ ಗುಜರಾತಿನಲ್ಲಿ ಭೂಕಂಪನ ಆಗುವ ಮುನ್ಸೂಚನೆ ಇರೋದರಿಂದಾಗಿ ಈ ಏಷ್ಯಾಟಿಕ್ ಸಿಂಹಗಳನ್ನ ಸಂರಕ್ಷಣೆ ಮಾಡಲಿಕ್ಕಾಗಿ ಬೇರೊಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಸ್ಥಳಾಂತರಿಸಿ ಅವುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದು ಗುಜರಾತ್ ಸರ್ಕಾರ. ಆ ರಾಷ್ಟ್ರೀಯ ಉದ್ಯಾನವನದ ಹೆಸರು ಕೂಡ ನಿಮಗೆ ಗೊತ್ತಿರಬೇಕು, ಬಾದ್ರಾ ರಾಷ್ಟ್ರೀಯ ಉದ್ಯಾನವನ. ಇದು ಸಹ ಗುಜರಾತಿನಲ್ಲೇ ಕಂಡು ಬರತಕ್ಕಂಥ ರಾಷ್ಟ್ರೀಯ ಉದ್ಯಾನವನ. ಇದು ಏಷ್ಯಾಟಿಕ್ ಸಿಂಹಗಳಿಗೆ, ಓಕೆ, ಏಷ್ಯಾಟಿಕ್ ಸಿಂಹಗಳ ಸಂರಕ್ಷಣಾ ತಾಣವಾಗಿ ಇದನ್ನ ಏನ್ ಮಾಡಲಾಗಿದೆ, ಕನ್ಸಿಡರ್ ಮಾಡಲಾಗಿದೆ. ನಿಮಗೆ ಗೊತ್ತಿರಲಿ, ಹಾರ್ನಬಿಲ್ ಐತಲ್ಲ ಬಹಳ ಇಂಪಾರ್ಟೆಂಟ್. ಈ ಅಕ್ಕಿಯ ಹೆಸರಿನಲ್ಲಿ ಒಂದು ರಾಜ್ಯ ಅತ್ಯಂತ ದೌತ್ಯಕವಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡುತ್ತೆ. ಆ ಹಬ್ಬದ ಹೆಸರು ಹಾರ್ನಬಿಲ್ ಅಂತ ಹೇಳ್ಬಿಟ್ಟು ನಾಗಾಲ್ಯಾಂಡ್ ರಾಜ್ಯ ಸರ್ಕಾರ ಹಾರ್ನಬಿಲ್ ಹಬ್ಬ ಉತ್ಸವವನ್ನು ಕೈಗೊಳ್ಳುತ್ತೆ. ಹೌದಾ, ಸೊ ಮೋರ್ ಇಂಪಾರ್ಟೆಂಟ್. ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತೆ, ಗುಜರಾತಿನಲ್ಲಿ ಕಂಡು ಬರುತ್ತೆ. ಈಗ ಸದ್ಯ ಸುದ್ದಿಯಲ್ಲಿರ್ತಕ್ಕಂಥ 60 ವರ್ಷದ ನಂತರ ಭಾರತೀಯ ಬೂದು ಬಣ್ಣದ ಹಾರ್ನಬಿಲ್ ಅಕ್ಕಿ ಕಂಡು ಬಂದಿದ್ದೆಲ್ಲ, ಅದೆಲ್ಲಿ ಕಂಡು ಬಂದಿದೆ ಅಂತ ಕೇಳಿದ್ರೆ ಗುಜರಾತಿನ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಗಿರ್ ರಾಷ್ಟ್ರೀಯ ಉದ್ಯಾನವನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಏಷ್ಯಾಟಿಕ್ ಸಿಂಹಗಳಿಗೆ. ಈ ಏಷ್ಯಾಟಿಕ್ ಸಿಂಹಗಳನ್ನ ಸಂರಕ್ಷಣೆ ಮಾಡಲಿಕ್ಕಾಗಿ ಯಾವೊಂದು ರಾಷ್ಟ್ರೀಯ ಉದ್ಯಾನವನವನ್ನ ಏನೇಳಿ ಸ್ಥಳಾಂತರಿಸಿದ್ದಾರೆ ಅಂತ ಕೇಳಿದ್ರೆ ಬಾದ್ರಾ ರಾಷ್ಟ್ರೀಯ ಉದ್ಯಾನವನ. ಓಕೆ, ಸೊ ಇವೆಲ್ಲ ಖಂಡಿತ ಏನಾಗ್ತದೆ, ಇಂಪಾರ್ಟೆಂಟ್ ಎಕ್ಸಾಮ್ಗೆ ಬರುತ್ತವೆ. ನೆಕ್ಸ್ಟ್ ನೋಡೋಣ. ವಿಶ್ವ ಸಂತೋಷ ವರದಿ 2026 ಭಾರತದ ಶ್ರೇಯಾಂಕ. 2026ರ ವಿಶ್ವ ಸಂತೋಷ ವರದಿಯಲ್ಲಿ ಭಾರತ 147 ರಾಷ್ಟ್ರಗಳಲ್ಲಿ 116ನೇ ಸ್ಥಾನದಲ್ಲಿದೆ. ಸೊ ಇದು MCQ ಅಲ್ಲ, ಇನ್ಫಾರ್ಮೇಶನ್. ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಇಡೀ ಜಗತ್ತಿನ 147 ರಾಷ್ಟ್ರಗಳ ಪೈಕಿ ಭಾರತ 116ನೇ ಸ್ಥಾನದಲ್ಲಿದೆ. ಸೊ ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ನ ಪ್ರಕಾರ ಇಂಡಿಯಾ 116ನೇ ಸ್ಥಾನದಲ್ಲಿದ್ರೆ, ಸೊ ಒಟ್ಟಾರೆ ದೇಶಗಳ ಪೈಕಿ 147 ದೇಶಗಳ ಪೈಕಿ 116ನೇ ಸ್ಥಾನದಲ್ಲಿದೆ. ಐ ಥಿಂಕ್ ದಿಸ್ ಇಸ್ ದ ಬೆಟರ್. ಲಾಸ್ಟ್ ಇಯರ್ಗೂ ಸಂಬಂಧಪಟ್ಟಂತೆ ಸತತ 9ನೇ ಬಾರಿ, ಓಕೆ, ಸತತ 9ನೇ ಬಾರಿ ಫಿನ್ಲ್ಯಾಂಡ್ ಏನಾಗಿದೆ ಅಂತ ಕೇಳಿದ್ರೆ, ಫಿನ್ಲ್ಯಾಂಡ್ ಓಕೆ 9ನೇ ಬಾರಿ ಪ್ರಥಮ ಸ್ಥಾನದಲ್ಲಿದೆ. ಸೆಕೆಂಡ್ ನಾರ್ವೆ ಕಂಡು ಬರುತ್ತೆ. ನಾರ್ವೆಯ ರಾಜಧಾನಿ ಓಸ್ಲೋ. ಇವೆಲ್ಲ ಎಕ್ಸಾಮಿಗೆ ಕೇಳಿದಾನ. ಓಸ್ಲೋದಲ್ಲಿ ಏನು ಶಾಂತಿ ಏನೇಳುತ್ತದೆ, ಶಾಂತಿ ನೊಬೆಲ್ ಪಾರಿತೋಷಕವನ್ನ ನೀಡಿ ಗೌರವಿಸಲಾಗುತ್ತದೆ. ಓಕೆ, ಎಸ್, ನಾರ್ವೆಯಲ್ಲಿ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿ ನಾರ್ವೆ ದೇಶಕ್ಕೆ ಭೇಟಿ ಕೊಟ್ರೆ ನಾರ್ವೇಲಿಯನ್ ಅಂತ ಹೇಳ್ಬಿಟ್ಟು ಆ ದೇಶದ ಅತ್ಯುನ್ನತ ನಾಗರಿಕ ಶಾಂತಿ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅನ್ನಲ್ಲಿ ಕೊಡಲಾಗಿದೆ. ಹಾಗಾದ್ರೆ ಇಲ್ಲಿ ಏನಾಗಿದೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಯಾವೆಲ್ಲ ದೇಶಗಳು ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿವೆ ಅಂತ ಹೇಳ್ಬಿಟ್ಟು ನೋಡೋಣ. ವಿಶ್ವ ಸಂತೋಷ ವರದಿ 2026. ಹಾಗಾದರೆ ಈ ಒಂದು ಸಂತೋಷ ವರದಿಯಲ್ಲಿ ಭಾರತ 147ನೇ ದೇಶಗಳ ಪೈಕಿ 116ನೇ ಸ್ಥಾನದಲ್ಲಿದೆ. ಇದು ಗೊತ್ತಿರಬೇಕಾಗಿರುತ್ತೆ. 2027 118ನೇ ಸ್ಥಾನದಲ್ಲಿತ್ತು. 2 ಸ್ಥಾನ ಏನಾಗಿದೆ ಇರ್ತಕ್ಕಂಥದ್ದು. ಹಾಗಾದ್ರೆ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ಗೆ 6 ಪ್ರಮುಖ ಸ್ತಂಭಗಳು ಯಾವಂತ ಕೇಳಿದ್ರೆ, ತಲವಾರು GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಬರುತ್ತೆ. ಹೌದಾ, ಸೊ ಇದು ಗೊತ್ತಿರಬೇಕು. ಸರಾಸರಿ ಆರ್ಥಿಕ ಉತ್ಪಾದನೆ ಮತ್ತು ಜೀವನ ಮಟ್ಟ ಶುದ್ಧ ಇರಬೇಕು. ತಲಾದಾಯ ಅಂತಂದ್ರೆ ನೆನ್ಬಿಡುಗೊಳಿ, ದೇಶೀಯ ಒಬ್ಬ ವ್ಯಕ್ತಿ ಒಂದು ಆರ್ಥಿಕ ವರ್ಷದಲ್ಲಿ ಏನು ತಾನು ಉತ್ಪಾದಿಸುವ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವು ತಲಾ ಆದಾಯ ಅಂತ ಕರಿತೀವಿ. ಹೌದಾ, ಸೊ ಅದು ತಲಾದಾಯ ಹೋಗಿ GDPಗೆ ಏನಾಗ್ತದೆ, ಇಂಪಾರ್ಟೆಂಟ್ ಟ್ಯಾಗ್ ಆಗ್ತದೆ. GDP ಮೀನ್ಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದಿಸುವ, ಸ್ಥಳೀಯವಾಗಿ ಉತ್ಪಾದಿಸುವ ಹೌದಾ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯವನ್ನು ನಾವು GDP ಅಂತ ಕರಿತೀವಿ. ಐ ಥಿಂಕ್ GDP 6.5% ಇರಬಹುದು. ಓಕೆ, ಆರೋಗ್ಯಕರ ಜೀವಿತಾವಧಿ ಇತ್ತೀಚೆಗೆ ನೆನಪಿಟ್ಟುಕೊಳ್ಳಿ, ಲೈಫ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಈ ಲೈಫ್ ಎಕ್ಸ್ಪೆಂಡಿಚರ್ ಭಾರತ 62 ವರ್ಷಗಳ ಮಟ್ಟಿಗೆ ಬದುಕಬಹುದು. ಇನ್ನು ಸಾಮಾಜಿಕ ಬೆಂಬಲ, ಕಷ್ಟದ ಸಮಯ ಬಂದರೆ
ದೇಶೀಯ ವ್ಯಕ್ತಿಗಳು ಯಾವ ರೀತಿ ಸ್ಪಂದನೆ ಮಾಡ್ತಾರೋ ಅನ್ನೋದು ಕೂಡ ಆ ದೇಶದ ಸಂತೋಷದ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು. ಇನ್ನು ಜೀವನದ ಆಯ್ಕೆಗಳು, ಓಕೆ, ವೈಯಕ್ತಿಕ ಸ್ವಾಯತ್ತತೆ ಆಗಿರ್ಬೋದು, ಮಾನವ ಹಕ್ಕುಗಳ ಮೌಲ್ಯಮಾಪನ ಆಗಿರ್ಬೋದು, ಇವೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತೆ. ಉದಾರತೆ ಮೀನ್ಸ್ ಫ್ಲಡ್ ಬಂತು, ಇಲ್ಲವೇ ಕೊರೋನಾ ಸಾಂಕ್ರಾಮಿಕ ರೋಗಗಳು ಬಂದ್ರು, ಅವಾಗ ದೆಣಿಗೆಗಳು ಹರಡುವಿಕೆ, ಸಮಾಜದ ಪರ ನಡವಳಿಕೆಗಳು ಹೆಂಗಿರ್ತವನ್ನೋದು ಕೂಡ ಈ ಶಾಂತಿ ಸೂಚಂಕ ಕನ್ಸಿಡರ್ ಮಾಡುತ್ತೆ. ಇನ್ನು ಕೊನೆಯದಾಗಿ ಭ್ರಷ್ಟಾಚಾರದ ಗ್ರಹಿಕೆಗಳು, ಸರ್ಕಾರ ವ್ಯವಹಾರ ಸಂಸ್ಥೆಗಳ ಮೇಲಿನ ನಂಬಿಕೆಯನ್ನ ಅಳೆಯುತ್ತದೆ. ನಿಮಗೆ ಗೊತ್ತಿರಬೇಕು, ಈ ಎಲ್ಲ ಏನು 6 ಮಾನದಂಡಗಳಿದಾವಲ್ಲ, ಇವುಗಳನ್ನ KS ಇಲ್ಲಂದ್ರೆ PSI ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲ, ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನ್ ಮಾಡ್ತಾರೆ ಕೇಳ್ತಾರೆ, ಈ ಕೆಳಕಂಡ ಯಾವುದು ವಿಶ್ವ ಸಂತೋಷ ವರದಿಯಲ್ಲಿ 6 ಸ್ತಂಭಗಳಲ್ಲಿ ಈ ಕೆಳಕಂಡ ಯಾವುದು ಅಲ್ಲ, ಯಾವುದು ಇದೆ, ಯಾವುದು ಇರಲ್ಲ, ಸೊ ಹೇಗೆ ಕನ್ಸಿಡರ್ ಆಗುತ್ತೆ ಅಂತ ಕೇಳೋ ಚಾನ್ಸ್ ಇರುತ್ತೆ. ಜಸ್ಟ್ ನೋಟ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ನೋಡಿ, ಪೇಪರ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. 20 ವರ್ಷಗಳ ಬಳಿಕ ಕಲ್ಕತ್ತಕ್ಕೆ ಮರಳಲಿರುವ ತಸ್ಲೀಮಾ ನಸ್ರೀನ್, ಓಕೆ, ಇವ್ರ ಬಗ್ಗೆ ಈ ಹಿಂದೆ ಕ್ವಶನ್ ಏನ್ ಕೇಳಿದಾರ ಅಂತ ಕೇಳಿದ್ರೆ, ನಿಮ್ಗೆ ಗೊತ್ತಿರಲಿ, ಈಕೆಯ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಅತ್ಯಂತ ವಿವಾದಾತ್ಮಕ ಕೃತಿ ಒಂದಿದೆ. ಆ ಕೃತಿಯ ಹೆಸರು ಏನಂತ ಕೇಳಿದಾರ, ಲಜ್ಜಾ. ಎಕ್ಸಾಮ್ ಕೇಳ, ಓಕೆ, ಯಾರ್ದು? ತಸ್ಲೀಮಾ ನಸ್ರೀನ್ ಅವ್ರದ್ದು. ಈಕೆ ಯಾವ ದೇಶದ ಬರಹಗಾರ್ತಿ ಅಂತ ಕೂಡ ಎಕ್ಸಾಮ್ಗೆ ಕೇಳಿದಾರ, ಬಾಂಗ್ಲಾದೇಶದ ಬರಹಗಾರ್ತಿ. ಸೊ 2006ಕ್ಕೆ ನಿಮ್ಗೆ ಗೊತ್ತಿರ್ಲಿ, 2006ಕ್ಕೆ ಇವರು ತಮ್ಮ ಬರಹಗಳ ಕಾರಣದಿಂದಾಗಿ, ಓಕೆ, ಏನಾದ್ರು ಅಂತ ಕೇಳಿದ್ರೆ ಇವರನ್ನ ವಿರೋಧಿಸಲಾಗಿತ್ತು. ಸುಮಾರು 20 ವರ್ಷಗಳ ನಂತರ ಭಾರತದ ವೆಸ್ಟ್ ಬೆಂಗಾಲ್ಗೆ ಬರಲಿದ್ದಾರೆ. ಹೌದಾ? ಸೊ ಗೊತ್ತಿರ್ಲಿ. ದೆನ್ ಅದಾದ್ಮೇಲೆ ಇಂಪಾರ್ಟೆಂಟ್ ಇವ್ರ ಬಗ್ಗೆ ಏನಿದೆ ಅಂತ ಕೇಳ್ಬಿಟ್ಟು ನೋಡೋದಾದ್ರೆ, ಈ ಹಿಂದೆ 2006 ಬಂದಿದ್ರಂತ. ಸೊ ಈಗ ಮತ್ತೆ ಬರ್ತಾ ಇದ್ದಾರೆ, ಪ್ರವೇಶ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಇದೆ. ಇವ್ರದೊಂದು ಆತ್ಮಚರಿತ್ರೆ ಇದೆ ನೋಡಿ, ಆತ್ಮಚರಿತ್ರೆ ಬಹಳ ಇಂಪಾರ್ಟೆಂಟ್. ನಾನು ಈಗ ಹೇಳಿದ್ದು ಪುಸ್ತಕ ಅದು. ಸೊ ಅದು ಪುಸ್ತಕ, ಇದು ಆತ್ಮಚರಿತ್ರೆ. ಯಾವುದು ಆತ್ಮಚರಿತ್ರೆ? ಅಮರ್ ಮೆಹಬಲ್ ಅಂತ ಹೇಳ್ಬಿಟ್ಟು ಬರುತ್ತಾ ನೋಡಿ. ಅಮರ್ ಮೆಹಬಲ್ ಅಂದ್ರೆ ನನ್ನ ಗರ್ಲ್ ಹುಡ್ ಅಂತ ಹೇಳ್ಬಿಟ್ಟು 2002ರಲ್ಲಿ ಇಂಗ್ಲಿಷ್ನಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಪುಸ್ತಕ ಇದು. ಇವತ್ತು ಆತ್ಮಚರಿತ್ರೆ. ಆದರೆ ಲಜ್ಜಾ ಎನ್ನುವುದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅವರ ಜೀವನದ ಅತ್ಯಂತ ಪ್ರಮುಖ ಘಟ್ಟದ ಪುಸ್ತಕ. ಇದ್ರ ಬಗ್ಗೆ ಎಕ್ಸಾಮ್ ಕೇಳಿದ. ಲಜ್ಜಾ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಪಟ್ಟಿದೆ, ಯಾರು ಬರೆದ ಪುಸ್ತಕ? ಸೊ ನೋಡಿ, ಈ ರೀತಿ ಇರ್ತವೆ, ಅಬ್ಸರ್ವೇಷನ್ ಮಾಡ್ಬೇಕಷ್ಟೇ. ಸೊ ಅವರ ಅದ್ಭುತ ಕಾದಂಬರಿ ಲಜ್ಜಾ 1993ರಲ್ಲಿ ಪ್ರಕಟ ಆಗ್ತದೆ. ಲಜ್ಜಾ ಮೀನ್ಸ್ ಇದೊಂದು ಶೇಮ್ ಅಂತ ಹೇಳ್ಬಿಟ್ಟು, ಶೇಮ್ ಅಂದ್ರೆ ನಾಚಿಕೆಗೇಡಿನ ಕೆಲಸ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಇರ್ತಕ್ಕಂಥದ್ದು. ಸೊ ಮೋರ್ ಇಂಪಾರ್ಟೆಂಟ್. ಹೌದಾ? ಇವ್ರೇ ನೋಡಿ, ಯಾರು? ತಸ್ಲೀಮಾ ನಸ್ರೀನ್. ಈಕೆ ಮೂಲತಃ ಬಾಂಗ್ಲಾದೇಶದವರು. ಇವರು ಪ್ರಮುಖವಾಗಿರ್ತಕ್ಕಂಥ ಕೃತಿ ಲಜ್ಜಾ. ಅವರ ಆತ್ಮಚರಿತ್ರೆ ಅಮರ್ ಮೆಹಬಲ್ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಸೊ ISS ತಲುಪಿದ ಅನಿಲ್ ಮೆನನ್ ಅಂತದೆ. ಓಕೆ, ನಿಮಗೆ ಗೊತ್ತಿರಬೇಕು, ISS ಮೀನ್ಸ್ ಏನಪ್ಪಾ ಅಂತ ಕೇಳಿದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಬರುತ್ತಾ. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತಲುಪಿದ ಭಾರತಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಲ್ಲಿ ಇವರು 3ನೇವರು. ಸೊ ಮೊದಲು ಯಾರಂತ ಕೇಳಿದ್ರೆ ರಾಕೇಶ್ ಶರ್ಮಾ. ಹೌದಾ? ರಾಕೇಶ್ ಶರ್ಮಾ ನೋಡಿ. ಸೊ ಇತ್ತೀಚೆಗೆ ಶುಭಾಂಶು ಶುಕ್ಲಾ ಅವರು ಹೋಗಿದ್ರು, ಗೊತ್ತಿರ್ಬೇಕು ನಿಮ್ಗೆ. ಹೌದಾ? ಶುಭಾಂಶು ಶುಕ್ಲಾ ಅವರು ಹೋಗಿದ್ರು. ಈ ಹಿಂದೆ ಕಲ್ಪನಾ ಚಾವ್ಲಾ ಅವರು ಹೋಗಿದ್ರು. ಹೌದಾ? ಕಲ್ಪನಾ ಚಾವ್ಲಾ ಅವರು ಹೋಗಿದ್ರು. ಅದಾದ ಮೇಲೆ ಇತ್ತೀಚೆಗೆ ಸುನೀತಾ ವಿಲಿಯಂ ಅವರು ಹೋಗಿದ್ರು. ಸುನೀತಾ ವಿಲಿಯಮ್ಸ್ ಅವರು ಹೋಗಿದ್ರು. ಇವರೆಲ್ಲರೂ ಭಾರತಕ್ಕೆ ಸಂಬಂಧಪಟ್ಟವರು. ಆದರೆ ಯಾರು ಕೂಡ ಭಾರತದ ಇಸ್ರೋವನ್ನು ಪ್ರತಿನಿಧಿಸಿ ಹೋಗಿಲ್ಲ, ನಾಸವನ್ನ ಪ್ರತಿನಿಧಿಸಿ ಹೋಗಿದ್ದಾರೆ. ನಿಮಗೆ ಗೊತ್ತಿರಬೇಕು. ಸೊ ರಾಕೇಶ್ ಶರ್ಮಾ ಅವರು ISSಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದ ಮೊದಲ ಭಾರತೀಯ ವ್ಯಕ್ತಿ, ಭಾರತದ ಮೂಲದ ವ್ಯಕ್ತಿ. ಸೆಕೆಂಡ್ ಶುಭಾಂಶು ಶುಕ್ಲಾ. ಥರ್ಡ್ ಯಾರಿದ್ದಾರೆ ಅಂತ ಕೇಳಿದ್ರೆ ಕಲ್ಪನಾ ಚಾವ್ಲಾ. ಇತ್ತೀಚೆಗೆ ಸುನೀತಾ ವಿಲಿಯಮ್ಸ್ ಅಂತ ಹೇಳ್ಬಿಟ್ಟು ನಾವೇನ್ ನೋಡ್ತೀವಿ. ಹೌದಾ? ಸೊ ಇದು ಗೊತ್ತಿರ್ಬೇಕು, ಖಂಡಿತ ಕೇಳ್ತಾರೆ. ಹೌದಾ? ಇವರು ಕಜಕಿಸ್ತಾನದಿಂದ ಇವರು ISSಗೆ ಹೋಗಿದ್ದಾರೆ. ISS ಮೀನ್ಸ್ ಇಂಟರ್ನ್ಯಾಷನಲ್ ಸ್ಪೇಸ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರೀತಾರೆ. ಮೇಲೆ 8 ತಿಂಗಳ ಅಧ್ಯಯನಕ್ಕೆ ಹೋಗ್ಯಾರ. 8 ತಿಂಗಳ ಅಧ್ಯಯನಕ್ಕೆ ಹೋಗಿದ್ದಾರೆ. ನಮ್ಗೆ ಗೊತ್ತಿರಬೇಕು ಯಾವುದು ನೌಕೆ ಹೆಸರು ಯಾವ್ದು ಅಂತ ಕೇಳಿದ್ರೆ ಸುಯೇಜ್. ಇದು ಕೇಳೋ ಚಾನ್ಸ್ ಇರುತ್ತೆ ನೋಡಿ. ಹೌದಾ? ಸುಯೇಜ್ MS-29 ಅಂತ ಬರುತ್ತಾ. ಈ ನೌಕೆಯ ಮೂಲಕ ಪ್ರಯಾಣವನ್ನ ಮಾಡಿದಾರ. ಹೌದಾ? ಕಜಕಿಸ್ತಾನದ ಬೈಕ್ನೂರ್ನಿಂದ
ನಾನಾಗ್ಲೇ ಹೇಳಿದೆ ನಿಮಗೆ, ಕಜಕಿಸ್ತಾನದ ಬೈಕನೂರಿನಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಅವರು ಸುಯೇಜ MS-29 ಎನ್ನುವ ಒಂದು ನೌಕೆಯನ್ನು ಬಳಸಿಕೊಂಡು ನಾಸವನ್ನ ಪ್ರತಿನಿಧಿಸುವುದರ ಜೊತೆಗೆ ISS, ಇಟ್ ಮೀನ್ಸ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿರ್ತಕ್ಕಂಥ ಭಾರತದ 4ನೇ ವ್ಯಕ್ತಿಯಾಗಿ ಅವರನ್ನು ನಾವೇನ್ ಮಾಡ್ತೀವಿ, ಗುರುತಿಸ್ತೀವಿ. ಓಕೆ, ಇದು ಇಷ್ಟು ಈ ಪೇಪರ್ನಲ್ಲಿ ಇರ್ತಕ್ಕಂಥ ಮಾಹಿತಿ. ಹೌದಾ? ಸೊ ನೋಡಿ, ಈ ರೀತಿ ಪೇಪರ್ ಸ್ಟೇಟ್ಮೆಂಟ್ನ ಈ ರೀತಿ ನಾವೇನ್ ಮಾಡಬೇಕು, ಓದ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ನೋಡಿ ಸರ್, ಹೋರ್ಮುಜ ಜಲಸಂಧಿಯ ಬಗ್ಗೆ ನಾನು ಈಗಾಗಲೇ, ಅರ್ಮುಜ ಜಲಸಂಧಿಯ ಬಗ್ಗೆ ನಾನು ಖಂಡಿತ ಈಗಾಗಲೇ ಸುಮಾರು ಬಾರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಹೇಳ್ತೀನಿ ನಿಮಗೆ, ಅರ್ಮುಜ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ? ಇದು ಇರಾನ್. ಹೌದಾ? ಇರಾನ್ ಉತ್ತರಕ್ಕೆ ಯಾವ ಸಮುದ್ರ ಕಂಡು ಬರುತ್ತೆ ಅಂತ ಹೇಳಿದ್ದೀನಿ ನಾನು ನಿಮಗೆ, ಕ್ಯಾಸ್ಪಿಯನ್ ಸಮುದ್ರ ಕಂಡು ಬರುತ್ತೆ. ಹೌದಾ? ಸೊ ಈಶಾನ್ಯಕ್ಕೆ ತುರ್ಕಮೆನಿಸ್ತಾನ ಕಂಡು ಬಂದ್ರೆ, ಪೂರ್ವಕ್ಕೆ ಅಫ್ಘಾನಿಸ್ತಾನ ಕಂಡು ಬರುತ್ತೆ, ನೈಋತ್ಯಕ್ಕೆ ಪಾಕಿಸ್ತಾನ ಕಂಡು ಬಂದ್ರೆ, ದಕ್ಷಿಣಕ್ಕೆ ಒಮೆನ್ ಕೊಲ್ಲಿ ಕಂಡು ಬಂದ್ರೆ, ಸೊ ಒಮೆನ್ ಕೊಲ್ಲಿ ಮತ್ತು ಪರ್ಷಿಯನ್ ಕೊಲ್ಲಿ ನಡುವರ್ಗ ಮಧ್ಯೆ ಕಂಡು ಬರತಕ್ಕಂತ ಜಲಸಂಧಿಯೇ ಏನಲ್ಲಿ ಆರ್ಮುಜ ಜಲಸಂಧಿ. ಸೊ ಇರಾನಿನ ಪಶ್ಚಿಮಕ್ಕೆ ಇರತಕ್ಕಂಥ ರಾಷ್ಟ್ರ ಕೇಳಿದ್ರೆ ಇರಾನ್ ಜೊತೆಗೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರ ಇರಾಕ್, ಮತ್ತೆ ಟರ್ಕಿ ಕಂಡು ಬರುತ್ತೆ, ಅಜರ್ಬೈಜಾನ್ ಕಂಡು ಬರುತ್ತೆ, ಅರ್ಮೇನಿಯಾ ಕಂಡು ಬರುತ್ತೆ. ಸೊ ನಿಮ್ಗೆ ಗೊತ್ತಿರಲಿ, ಅರ್ಮುಜ ಜಲಸಂಧಿ ಮತ್ತೆ ಸುದ್ದಿ ಇರ್ಲಿಕ್ಕೆ ಕಾರಣ ಏನಂತ ಕೇಳಿದ್ರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅರ್ಮುಜ ಜಲಸಂಧಿಯನ್ನು ವಶಪಡಿಸಿಕೊಂಡು ನಾವು 20% ಶುಂಕವನ್ನ ಏರುತ್ತೇವೆ ಅಂತ ಹೇಳ್ಬಿಟ್ಟು ಇರೋದು. ಇದಕ್ಕೆ ಇರಾನ್ ಏನ್ ಮಾಡ್ತು ಅಂತ ಕೇಳಿದ್ರೆ, ಪ್ರತಿರೋಧವನ್ನ ಒಡ್ಡಿ ಅಮೆರಿಕದ ನೆಲೆಗಳಾಗಿರತಕ್ಕಂಥ ಬೆಹರಾನ್ ಅಂತ ಬರುತ್ತೆ, ಈ ಬೆಹರಾನ್ ಆಗಿರ್ಬೋದು, ಟರ್ಕಿ ಆಗಿರ್ಬೋದು, ಸೌದಿ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಅಮೆರಿಕದ ನೆಲೆಗಳ ಮೇಲೆ ಏನು ಇರಾನ್ ದಾಳಿಯನ್ನ ಮಾಡಿದೆ. ಸೊ ಈಗ ಸದ್ಯ ಮತ್ತೊಂದು ಏನಪ್ಪಾ ಅಂತ ಕೇಳಿದ್ರೆ, ಅಮೆರಿಕ ದಾಳಿ, ಇರಾನ್ ಸೇನೆ ಮೇಲೆ ಅಮೆರಿಕ ದಾಳಿ 7 ಸಾವಂತಿದೆ. ಹೌದಾ? ಇಲ್ಲಿ GPS ಮೂಲಕ, ಹೌದಾ, ಇಲ್ಲಿದೆ ನೋಡಿ, GPS ಫೋಟೋ ಇದೆ. ಈ GPS ಫೋಟೋ ಏನಪ್ಪ ಏನ್ ಸೂಚಿಸ್ತೀವಿ, ಇವೆಲ್ಲ ಅಡುಗುಗಳು. ಇದರಲ್ಲಿ ಭಾರತದ ಅಡುಗುಗಳು ಕೂಡ ಏನಾಗಿದೆ ಅಂತ ಕೇಳಿದ್ರೆ, ಸೊ ಉಳ್ಕೊಂಡಿರ್ತಕ್ಕಂಥದ್ದು. ಸೊ ಮೋರ್ ಇಂಪಾರ್ಟೆಂಟ್, ಇವೆಲ್ಲ ಖಂಡಿತ ಎಕ್ಸಾಮ್ಗೆ ಕೇಳ್ತಾನೆ. ಇರಾನಿನ ಬಗ್ಗೆ ಖಂಡಿತ ಎಕ್ಸಾಮ್ಗೆ ನಿಮ್ಗೆ ಏನಾಗ್ತದೆ ಅಂತ ಕೇಳಿದ್ರೆ ಖಂಡಿತ ಬರುತ್ತೆ. ನೆಕ್ಸ್ಟ್ ನೋಡಿ, ಸೊ ಪ್ಯಾರಾಕ್ವಾಟ್ ಕಳೆನಾಶಕ ನಿಷೇಧಕ್ಕೆ ಕರಡು ಆದೇಶ. ನೋಡಿ, ಇವೆಲ್ಲ ಈ ರೀತಿ ಏನ್ ಮಾಡ್ತಾನೆ, ಸೈನ್ಸ್ಗೆ ನಿಮ್ಗೆ ಕೇಳ್ತಾನೆ. ಸೈನ್ಸ್ ಕನ್ಸಿಡರ್ ಮಾಡ್ತಾರೆ ಇವ್ರನ್ನ. ಹೌದಾ? ಸೊ ಪ್ಯಾರಾಕಟ್, ಇತ್ತೀಚೆಗೆ ಪ್ಯಾರಾಕ್ವಾಟ್ ಎನ್ನುವ ಕಳೆನಾಶಕವನ್ನ ನಿಷೇಧ ಮಾಡಿದ ರಾಜ್ಯ ಯಾವುದಂತ ಕೇಳೋ ಚಾನ್ಸ್ ಇರುತ್ತಾ? ಸೊ ಇಂಪಾರ್ಟೆಂಟ್, ಡೆಲ್ಲಿ. ಓಕೆ, ಇದರ ಸಿಂಪಡಿಕೆಯಿಂದಾಗಿ ಮನುಷ್ಯರ ಮೇಲೆ ಮತ್ತು ಪ್ರಾಣಿ ಪಕ್ಷಿಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅಂತ ಹೇಳ್ಬಿಟ್ಟು ಈ ಪ್ಯಾರಾಕ್ವಾಟ್ ಕಳೆನಾಶಕವನ್ನ ಇತ್ತೀಚೆಗೆ ನಿಷೇಧ ಏರಿರೋದು. ಈಗ ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಆಗ್ತದೆ, ಖಂಡಿತ ಎಕ್ಸಾಮ್ ಕೇಳ್ತಾನ. ಪ್ಯಾರಾಕ್ವಾಟ್ ಕಳೆನಾಶಕವನ್ನ ನಿಷೇಧಪಡಿಸಿದ ರಾಜ್ಯ ಇಲ್ಲವೇ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಡೈಕ್ಲೋರೈಡನ್ ಅಂತ ಕರೀತಾರೆ ಇದನ್ನ. ಹೌದಾ? ಪ್ಯಾರಾಕ್ವಾಟ್ ಡೈಕ್ಲೋರೈಡನ್ ಅಂತ ಕರೀತಾರ. ಸೊ ಇದು ಗೊತ್ತಿರಬೇಕಿದು. ಇದು ಮನುಷ್ಯನ ಮೇಲೆ ಅತ್ಯಂತ ಪರಿಣಾಮ ಬೀರೋದ್ರಿಂದ ಇದನ್ನ ಏನ್ ಮಾಡಲಾಗಿದೆ, ಇಂಪಾರ್ಟೆಂಟ್, ನಿಷೇಧವನ್ನ ಏರಲಾಗಿದೆ. ನೆಕ್ಸ್ಟ್ ಸರ್, ಬಹಳ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಇವರು ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ, ಕೇನ್ ಮತ್ತು ಬೆಟ್ವಾ ನದಿಯನ್ನ ಜೋಡಣೆ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಕೇನ್ ಮತ್ತು ಬೆಟ್ವಾ ನದಿಯನ್ನ ಜೋಡಣೆ ಮಾಡ್ತಾ ಇದ್ದಾರೆ. ಸೊ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ನಡುವೆ ಇರತಕ್ಕಂತ ಬುಂದೇಲ್ಖಂಡ, ಓಕೆ, ಸೊ ಬುಂದೇಲ್ಖಂಡಕ್ಕೆ ನೀರು ಒದಗಿಸುವ ಯೋಜನೆ ಇದಾಗಿರ್ತಕ್ಕಂಥದ್ದು. ಸೊ ಇದರ ಮಧ್ಯೆ ಒಂದು ಅಣೆಕಟ್ಟು ಬರುತ್ತಾ, ಅಣೆಕಟ್ಟು ನಿರ್ಮಾಣ ಮಾಡುತ್ತೆ. ಅದರ ಹೆಸರು ದೌದಾನ ಅಣೆಕಟ್ಟು ಅಂತೇಳಿ. ಈ ದೌದಾನ ಅಣೆಕಟ್ಟಿನಿಂದಾಗಿ ಈ ಪ್ರತಿಭಟನೆ ಮಾಡತಕ್ಕಂತ ಬುಡಕಟ್ಟು, ಮಧ್ಯಪ್ರದೇಶದ ಬುಡಕಟ್ಟು ಜನಾಂಗದ ಮೇಲೆ ಪರಿಸರ ಪರಿಣಾಮ ಬೀರುತ್ತೆ. ಆ ಅಣೆಕಟ್ಟಿನಿಂದಾಗಿ ಆ ಬುಡಕಟ್ಟು ಜನರು ವಾಸಿಸುವ ಸ್ಥಳಗಳೆಲ್ಲವೂ ಮುಳುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದೌದಾನ ಅಣೆಕಟ್ಟು ಯಾವ ನದಿಗೆ ಕಂಡು ಬರುತ್ತೆ? ಬರಾನಾ ನದಿಗೆ ಕಂಡು ಬರುತ್ತೆ. ಸೊ ಈ ರೀತಿ ಏನಾಗ್ತದೆ, ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗ್ತದ. ಕೇನ್ ಮತ್ತು ಬೆಟ್ವಾ ಇದೆಲ್ಲ ಭಾರತದ ಮೊಟ್ಟ ಮೊದಲ ನದಿ ಜೋಡಣೆಯ ವ್ಯವಸ್ಥೆಯ ಒಂದು ಯೋಜನೆಯಾಗಿದೆ. ನದಿ ನೀರಿನ ಜೋಡಣೆಯ ಯೋಜನೆಯಾಗಿದೆ. ನದಿಗಳ ಬಗ್ಗೆ, ವಿವಾದದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ 262ನೇ ವಿಧಿ. ಹೌದಾ? ಸೊ ಇದೆಲ್ಲ ಏನಾಗ್ತದೆ, ಖಂಡಿತ ಎಕ್ಸಾಮ್ಗೆ ಕೇಳ್ತಾರೆ. ಏನೆಲ್ಲ ಇದೆ ಮಾಹಿತಿ ನೋಡೋಣ. ಸರ್, ಕೇನ್, ಬೆಟ್ವಾ ಮತ್ತು ಈ ನದಿ ಯೋಜನೆ ಐತಲ್ಲ,
ನೋಡಿ, ಭಾರತದ ಮೊದಲ ನದಿ ಜೋಡಣೆ ರಿವರ್ ಇಂಟರ್ಲಿಂಕಿಂಗ್ ಪ್ಲಾನಿಂಗ್ ಆಗಿದೆ. ಕೇನ್ ಮತ್ತು ಬೆಟ್ವಾ ನದಿಗಳನ್ನು ಸಂಪರ್ಕಿಸುವ ರಾಷ್ಟ್ರೀಯ ಮಹತ್ವದ ಯೋಜನೆಯಾಗಿದ್ದು, ರಾಷ್ಟ್ರೀಯ ಜಲಾಭಿವೃದ್ಧಿ ಸಂಸ್ಥೆ ನ್ಯಾಷನಲ್ WDA ಇದರ ವಿಸ್ತೃತ ರೂಪ ಕೇಳೋಣ, ಎಕ್ಸಾಮ್ ಗೊತ್ತಿರಲಿ, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬರುತ್ತಾ. ಇದರ ವಿಸ್ತೃತ ರೂಪ ಮೊನ್ನೆ ನಡೆದ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಬಿ ಅಲರ್ಟ್, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಬರುತ್ತೆ. ಸೊ ಇಂಪಾರ್ಟೆಂಟ್. ಈ ಯೋಜನೆಯು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ. ಕೇನ್ ನದಿ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟರೆ ಬೆಟ್ವಾ ನದಿಯು ಸೊ ಇಂಪಾರ್ಟೆಂಟ್ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ಈ ಎರಡೂ ನದಿಗಳು ಯಾವ ನದಿಗಳ ಉಪನದಿ ಅಂತ ಕೇಳಿದ್ರೆ ಯಮುನಾ ನದಿಯ ಉಪನದಿಗಳು. ಓಕೆ, ಇದರ ಮೂಲ ಉದ್ದೇಶ ಬುಂದೇಲ್ಖಂಡಕ್ಕೆ, ಓಕೆ, ಮಧ್ಯಪ್ರದೇಶದ ಬುಂದೇಲ್ಖಂಡ ಪ್ರದೇಶಕ್ಕೆ ನೀರು ಒದಗಿಸುವುದಾಗಿದೆ. ಇದರಿಂದ ಬರಾನ ಅಂತ ಹೇಳ್ಬಿಟ್ಟು ಒಂದು ನದಿ ಬರುತ್ತೆ. ಈ ಬರಾನ ನದಿಗೆ ದೌದಾನ ಎನ್ನುವ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಲೇಬೇಕು. ಈ ರೀತಿ ನಿರ್ಮಾಣ ಮಾಡಲೇಬೇಕಾದ ದೌದಾನ ಅಣೆಕಟ್ಟಿನ ಒಂದು ಜಲನಯನ ಪ್ರದೇಶದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಮಧ್ಯಪ್ರದೇಶದ ಬುಡಕಟ್ಟು ಜನಾಂಗದವರು ವಾಸಿಸುವ ಸ್ಥಳಗಳು ಈ ದೌದಾನ ಅಣೆಕಟ್ಟಿಗೆ ಮುಳುಗಡೆ ಆಗ್ತದ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಕೇನ್ ಮತ್ತು ಬೆಟ್ವಾ ಐತಲ್ಲ, ಇದು ದೇಶದ ಮೊಟ್ಟ ಮೊದಲ ಇಂಟರ್ಲಿಂಕಿಂಗ್ ರಿವರ್ ಇಂಟರ್ಲಿಂಕಿಂಗ್ ಪ್ಲಾನಿಂಗ್ ಆಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ನೋಡಿ, ಇದನ್ನ ಏನ್ ಮಾಡ್ತಾ ಇದ್ದಾರೆ ಅವರು, ಅಣುಕು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ನಾವೇನ್ ಮಾಡಬೇಕು, ಓದ್ತಾ ಇರ್ಬೇಕು. ಈ ರೀತಿ ಓದಿದ್ರೆ ಖಂಡಿತ ಎಕ್ಸಾಮ್ಗೆ ನಾವು ಪಾಸ್ ಮಾಡ್ತೀವಿ. ನೆಕ್ಸ್ಟ್, ನಾನು ಆಗ್ಲೇ ಹೇಳಿದೆ ನಿಮಗೆ, ಈ ಯೋಜನೆಯ ಪ್ರಮುಖ ಉದ್ದೇಶ ಬುಂದೇಲ್ಖಂಡಕ್ಕೆ ನೀರು ಒದಗಿಸುವುದು. ಅದರ ಜೊತೆಗೆ ಬೋಧಾನ್ ಅಂತ ಹೇಳ್ಬಿಟ್ಟು ಅಣೆಕಟ್ಟು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಅಣೆಕಟ್ಟಿನಿಂದ ಆಗುವ ದುಷ್ಪರಿಣಾಮದಿಂದನೇ ಅವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಜಲವಿದ್ಯುತ್ ಮತ್ತು ಸೌರ ವಿದ್ಯುತ್ತಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗ್ತದ. ಪನ್ನಾ ಹುಲಿ ಸಂರಕ್ಷಿತ ಪ್ರದೇಶದ ಪರಿಸರದ ಮೇಲೆ ಕೂಡ ಪರಿಣಾಮ ಉಂಟಾಗುತ್ತೆ ಅದರ ಯೋಜನೆಯಿಂದ. ಈ ರಾಷ್ಟ್ರೀಯ ಯೋಜನೆಯ ನದಿ ಜೋಡಣೆ ಕಾರ್ಯಕ್ರಮ ನ್ಯಾಷನಲ್ ಪ್ರಾಸ್ಪೆಕ್ಟಿವ್ ಪ್ಲಾನ್ ಅಂತ ಬರುತ್ತೆ. ಸೊ ಇದು ನದಿ ಜೋಡಣೆಯ ಕಾರ್ಯಕ್ರಮ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಸೆಮಿಕಂಡಕ್ಟರ್ ಮೊಬೈಲ್ ತಯಾರಿಕೆಯಲ್ಲಿ ಭಾರತದ ಮಹತ್ತರವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನಿಟ್ಟಿದೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಹೌದಾ, ಕೇಂದ್ರದ ಮಾಹಿತಿ ಮತ್ತು ತಂತ್ರಜ್ಞಾನ ಮಾಹಿತಿ ಜಾಗತಿಕ ಎಲೆಕ್ಟ್ರಾನಿಕ್. ಸೊ ಇಂಪಾರ್ಟೆಂಟ್ ಯಾರಪ್ಪ ಇದ್ದಾರೆ ಅವೆಲ್ಲ ನೋಡ್ತಾ ಹೋಗೋಣ. ಸೊ ಈಗ ಸದ್ಯ ಏನಂತ ಕೇಳಿದ್ರೆ ಹೊಸ ಯೋಜನೆ ಇದು. ಹೌದಾ, ಈ ಯೋಜನೆಯಿಂದಾಗಿ ಮೊಬೈಲ್ ತಯಾರಿಕೆ ಯೋಜನೆಯಲ್ಲಿ 62,500 ಕೋಟಿ ರೂಪಾಯಿ ಏನಾಗ್ತದ ಮೊಬೈಲ್ ಫೋನ್ ತಯಾರಿಕಾ ಯೋಜನೆಗೆ ಮೀಸಲಿಡತಕ್ಕಂಥದ್ದು. ಒಟ್ಟಾರೆ 60,000 ಉದ್ಯೋಗಗಳ ಎಷ್ಟು 60,000 ಉದ್ಯೋಗಗಳ ಸೃಷ್ಟಿ, 39 ಲಕ್ಷ ಕೋಟಿ ಮೊಬೈಲ್ ತಯಾರಿಕೆ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಬಳಕೆಯಲ್ಲಿರುವ ಶೇಕಡ 99.2% ಮೊಬೈಲ್ ಭಾರತದಲ್ಲೇ ನಿರ್ಮಾಣ ಆಗುತ್ತಿವೆ. ಹೌದಾ, ಎಲ್ಲಿ ನಿರ್ಮಾಣ ಆಗತ್ತವ, ಭಾರತದಲ್ಲೇ ನಿರ್ಮಾಣ ಆಗಕತ್ತವ. ನಿಮಗೆ ಗೊತ್ತಿರಬೇಕು, ಈ ಯಾವ್ದಿದು ಸೆಮಿಕಂಡಕ್ಟರ್ ಅವುಗಳ ತಯಾರಿಕೆ ಹೆಚ್ಚು ಮಾಡಲು ಸೆಮಿಕಾನ್ 2. ನೋಡಿ, ಈ ಯೋಜನೆಯ ಹೆಸರು ಏನಂತ ಕೇಳಿದ್ರೆ ಸೆಮಿಕಾನ್ 2.0 ಎನ್ನುವ ಯೋಜನೆಗೆ ಒಟ್ಟಾರೆ 62 ಲಕ್ಷ ಕೋಟಿ 62,500 ಲಕ್ಷ ಕೋಟಿ ರೂಪಾಯಿ ಇದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಇಂಪಾರ್ಟೆಂಟ್ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಅರ್ಥ ಆಗ್ತದಾ, ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಮೋರ್ ಇಂಪಾರ್ಟೆಂಟ್. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಏನಪ್ಪಾ ಅಂತ ಕೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಕೊಟ್ಟಿರೋದು. ಹೌದಾ, ಸೊ ನೆಕ್ಸ್ಟ್ ನೋಡಿ, ಹಾಗಾದ್ರೆ ನಿಮಗೆ ಗೊತ್ತಿರಬೇಕು, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮೊಬೈಲ್ ತಯಾರಿಸುವ ದೇಶ ಕೇಳಿದ್ರೆ ಚೀನಾ ಪ್ರಥಮ ಸ್ಥಾನದಲ್ಲಿದ್ರೆ 2ನೇ ಸ್ಥಾನದಲ್ಲಿ ಭಾರತ ಇರುವುದು ನಿಮಗೆ ಗೊತ್ತಿರಬೇಕು. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಮೊಬೈಲ್ ಫೋನ್ಗಳ ತಯಾರಿಕೆಯಲ್ಲಿ ಚೀನಾ ಪ್ರಥಮ ಸ್ಥಾನದಲ್ಲಿ, ಭಾರತ ದ್ವಿತೀಯ ಸ್ಥಾನದಲ್ಲಿದೆ. ಈಗ ಮತ್ತೆ ನಾವು ಸೆಮಿಕಾನ್ 2.0 ಎನ್ನುವ ಒಂದು ಯೋಜನೆಯ ಮೂಲಕ ಸೆಮಿಕಂಡಕ್ಟರ್ಗಳ ಬಳಕೆ ಮಾಡುವುದರ ಮೂಲಕ ಮೊಬೈಲ್ ಆಕ್ಸೆಸ್ ಗಳನ್ನ ಸ್ವದೇಶೀಯವಾಗಿ ನಿರ್ಮಾಣ ಮಾಡಿ ನಾವೇನ್ ಮಾಡ್ಬೇಕಂತ ಮಾಡಿದ್ದೀವಿ, ಇಂಪಾರ್ಟೆಂಟ್ 1.2 ಲಕ್ಷ ಕೋಟಿ ಮೊತ್ತದ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ನೀಡುವ ಒಂದು ಯೋಜನೆಯನ್ನ ಹಾಕೊಂಡಿರೋದು. ಒಟ್ಟಾರೆ 62,500 ಕೋಟಿ ರೂಪಾಯಿ ಮೊತ್ತದ ಒಂದು ಯೋಜನೆ ಇದಾಗಿರ್ತಕ್ಕಂಥದ್ದು. ಇದರಿಂದಾಗಿ ಏನಾಗ್ತದ, 39 ಲಕ್ಷ ಕೋಟಿ ಮೊತ್ತದ ಮೊಬೈಲ್ ಫೋನ್ ತಯಾರಿಕೆ ಆಗ್ತದೆ, 60,000 ನೇರ ಉದ್ಯೋಗಗಳು ಸೃಷ್ಟಿ ಆಗ್ತವೆ. ಹೌದಾ, ಸೊ ಇದು ಗೊತ್ತಿರ್ಬೇಕು ನಮ್ಗೆ, ಖಂಡಿತ ಕೇಳ್ತಾರೆ. ಸೆಮಿಕಂಡಕ್ಟರ್ ನಿಮ್ಗೆ ಗೊತ್ತಿರಬೇಕು, ಸೆಮಿಕಂಡಕ್ಟರ್ ಒಂದು ಘಟಕ, ಭಾರತದ ಮೊಟ್ಟ ಮೊದಲ ಸೆಮಿಕಂಡಕ್ಟರ್ ಘಟಕ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಗುಜರಾತಿನ ಅಹಮದಾಬಾದ್ ಅಲ್ಲಿ ಕಂಡು ಬರುತ್ತೆ ನೋಡಿ. ಹೌದಾ, ನೆಕ್ಸ್ಟ್
ಸರ್, ಅಣುವಿದ್ಯುತ್ತುಗಳಿಗೆ ಭಾರತಕ್ಕೆ ಆಸ್ಟ್ರೇಲಿಯಾ ಸಹಕಾರ. ನಿಮ್ಗೆ ಗೊತ್ತಿರಲಿ, ಇದು ಖಂಡಿತ ಎಕ್ಸಾಮ್ಗೆ ಖಂಡಿತ ಕೇಳ್ತಾನೆ. ಅಂದ್ರೆ ಭಾರತ ಐತಲ್ಲ, ಆಸ್ಟ್ರೇಲಿಯಾ ದೇಶದೊಂದಿಗೆ ಏನ್ ಮಾಡಿದೆ, ಅಣುವಿದ್ಯುತ್ತಿನ ಒಪ್ಪಂದವನ್ನು ಮಾಡ್ಕೊಂಡದ. ಈಗಾಗಲೇ ದೇಶಾದ್ಯಂತ ಇರತಕ್ಕಂಥ ಅಣುವಿದ್ಯುತ್ ಸ್ಥಾವರಗಳು ಎಷ್ಟಿದಾವ? 7 ಅಣುವಿದ್ಯುತ್ ಸ್ಥಾವರಗಳಿದಾವ. ಹೌದಾ? ಸೊ 24 ಪರಮಾಣು ರಿಯಾಕ್ಟರ್ಗಳಿದಾವೆ. ಎಷ್ಟು? 24 ಪರಮಾಣು ರಿಯಾಕ್ಟರ್ಗಳಿದಾವೆ. ಒಟ್ಟಾರೆ ಅಣುವಿದ್ಯುತ್ತಿನಿಂದ ನಾವು 8780 ಮೆಗಾವ್ಯಾಟ್ ಉತ್ಪಾದನೆಯನ್ನ ನಾವೇನ್ ಮಾಡ್ತಾ ಇದೀವಿ, 8000ಕ್ಕೂ ಅಧಿಕವಾಗಿರ್ತಕ್ಕಂಥ ಒಂದು ಉತ್ಪಾದನೆಯನ್ನ ಮಾಡ್ತಾ ಇದೀವಿ. ಸೊ ಅದು ಗೊತ್ತಿರಲಿ. ಇತ್ತೀಚೆಗೆ ನಾವು ಅಣುವಿದ್ಯುತ್ ಒಪ್ಪಂದವನ್ನು ನಾವು ಯಾವ ದೇಶದೊಂದಿಗೆ ಮಾಡ್ಕೊಂಡಿದೀವಿ ಅಂತ ಕೇಳಿದ್ರೆ, ಆಸ್ಟ್ರೇಲಿಯಾ ದೇಶದೊಂದಿಗೆ ಅಣುವಿದ್ಯುತ್ ಒಪ್ಪಂದವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಭಾರತ ಮತ್ತು ಆಸ್ಟ್ರೇಲಿಯಾ ನಾಗರಿಕ ಪರಮಾಣು ಸಹಕಾರಕ್ಕೆ ಪರಸ್ಪರ ಸಮ್ಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಇರ್ತಕ್ಕಂಥದ್ದು. ಹೌದಾ? ಸೊ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಈಗಾಗಲೇ ಭಾರತದಲ್ಲಿ ಇರ್ತಕ್ಕಂಥ ಅಣುವಿದ್ಯುತ್ ಸ್ಥಾವರಗಳ ಬಗ್ಗೆ ನಾವು ನೋಡೋದಾದ್ರೆ, ಯಾವೆಲ್ಲ ಅಣುವಿದ್ಯುತ್ ಸ್ಥಾವರಗಳು ಭಾರತದಲ್ಲಿವೆ ನೋಡಿ. ಸೊ ನಾನಾಗ್ಲೇ ಹೇಳಿದೆ ನಿಮಗೆ, ಭಾರತದಲ್ಲಿ ಅಣುವಿದ್ಯುತ್ ಸ್ಥಾವರಗಳು ಯಾವ್ಯಾವಿದೆ ಅಂತ ಕೇಳಿದ್ರೆ, ಭಾರತ ಅಣುವಿದ್ಯುತ್ ಸ್ಥಾವರ ಉತ್ಪಾದನೆಯನ್ನ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನಿರ್ವಹಿಸುತ್ತದೆ, NPCIL. ಇದು ಖಂಡಿತ ಕೇಳ್ತಾರೆ. ಅಣುವಿದ್ಯುತ್ ಸ್ಥಾವರಗಳನ್ನ ಯಾವುದು ಕಂಟ್ರೋಲ್ ಮಾಡುತ್ತೆ ಅಂತ ಕೇಳಿದ್ರೆ, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಓಕೆ, ಇದು ಅಣುಶಕ್ತಿ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಮೊದಲ ಅಣುವಿದ್ಯುತ್ ಸ್ಥಾವರ ಯಾವುದಂತ ಕೇಳಿದ್ರೆ, 1969ರಲ್ಲಿ ತಾರಾಪುರ, ಮಹಾರಾಷ್ಟ್ರದ ತಾರಾಪುರ ಅಣುವಿದ್ಯುತ್ ಸ್ಥಾವರವು ದೇಶದ ಮೊದಲ ಅಣುವಿದ್ಯುತ್ ಸ್ಥಾವರ. ಇದನ್ನ ಸುಮಾರು ಎಕ್ಸಾಮ್ ಕೇಳಲ್ಲ. ಹೌದಾ? ಭಾರತ ಅಣುವಿದ್ಯುತ್ ಉತ್ಪಾದನೆ ದೇಶದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಾನು ಆಗ್ಲೇ ಹೇಳಿದೆ ನಿಮಗೆ, 8000 ಮೆಗಾವ್ಯಾಟ್ ಅಣುವಿದ್ಯುತ್ ಸ್ಥಾವರದಿಂದ ನಾವು ಏನ್ ಮಾಡ್ತಿದ್ವಿ, ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಭಾರತದಲ್ಲಿ ಇರ್ತಕ್ಕಂಥ ಅಣುವಿದ್ಯುತ್ ಸ್ಥಾವರಗಳು ಯಾವ್ಯಾವು? ಹೌದಾ? ಭಾರತದಲ್ಲಿ ಇರ್ತಕ್ಕಂಥ ಅಣುವಿದ್ಯುತ್ ಸ್ಥಾವರಗಳು ಯಾವ್ಯಾವು ಅಂತ ಕೇಳಿದ್ರೆ, ತಾರಾಪುರ ಅಂತ ಬರುತ್ತೆ. ನಾನಾಗ್ಲೇ ಹೇಳಿದೆ ನಿಮಗೆ, ತಾರಾಪುರ ಅಣುವಿದ್ಯುತ್ ಸ್ಥಾವರ 1969 ದೇಶದ ಮೊದಲ ಅಣುವಿದ್ಯುತ್ ಸ್ಥಾವರ. ಇನ್ನು ರಾಜಸ್ಥಾನದ ಅಟೋಮಿಕ್ ಪವರ್ ಸ್ಟೇಷನ್ ಅಂತ ಬರುತ್ತಾ, ಇಲ್ಲ ಅಂತಂದ್ರೆ ಇದನ್ನ ಏನಂತ ಕರಿತೀವಿ, ರಣತಂಬೋರ್ ಅಣುವಿದ್ಯುತ್ ಸ್ಥಾವರ ಅಂತ ಸಹ ಕರಿತೀವಿ. ಇದು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಇನ್ನು ಕಲ್ಪಕಂ, ಕೂಡಕುಳಂ ಅಂತ ಬರ್ತವೆ. ಕಲ್ಪಕಂ ಮತ್ತು ಕೂಡಕುಳಂ, ಇಲ್ಲವೇ ಮದ್ರಾಸ್ ಅಟೋಮಿಕ್ ಪವರ್ ಸ್ಟೇಷನ್ ಅಂತ ಬರುತ್ತಾ, ಇದು ತಮಿಳುನಾಡಲ್ಲಿ ಕಂಡು ಬರುತ್ತೆ. ನರೋರಾ ಅಣುವಿದ್ಯುತ್ ಸ್ಥಾವರ ಇಲ್ಲಿ ಕಂಡು ಬರುತ್ತೆ, ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಸೊ ಅದಾದ್ಮೇಲೆ ಇಂಪಾರ್ಟೆಂಟ್, ಕಕ್ರಾಪುರ ಅಣುವಿದ್ಯುತ್ ಸ್ಥಾವರ ಇಲ್ಲಿ ಕಂಡು ಬರುತ್ತೆ, ಗುಜರಾತ್ನಲ್ಲಿ. ಕೈಗಾ ಅಣುವಿದ್ಯುತ್ ಸ್ಥಾವರ ಇಲ್ಲಿ ಕಂಡು ಬರುತ್ತಾ, ಕರ್ನಾಟಕದಲ್ಲಿ ಕಂಡು ಬರುತ್ತಾ. ಯಾವ ನದಿಗೆ ಅಂತ ಕೇಳಿದನ, ಕೈಗಾ ಇದು ಕಾಳಿ ನದಿಗೆ ಕಂಡು ಬರುತ್ತೆ. ಕಾಳಿ ನದಿಯ ಯಾವ ನದಿ ದಂಡೆ ಅಂತ ಕೇಳಿದನ, ಎಡದಂಡೆಯ ನದಿ ದಂಡೆಗೆ ಕಂಡು ಬರುತ್ತೆ. ಇನ್ನು ಕೂಡಕುಳಂ, ಓಕೆ, ನಾನಾಗ್ಲೇ ಹೇಳಿದೆ ನಿಮಗೆ, ಕೂಡಕುಳಂಸು ತಮಿಳುನಾಡಲ್ಲಿ ಕಂಡು ಬರತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನಾನಾಗ್ಲೇ ಹೇಳಿದಂತೆ ಅತಿ ಹಳೆಯದು ಯಾವುದು ಇಲ್ಲಿ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರಬೇಕು, ತಾರಾಪುರ. ಭಾರತದ ಮೊದಲ ಅಣುವಿದ್ಯುತ್ ಸ್ಥಾವರ ತಾರಾಪುರ ಮೊದಲದ್ದು. ಇನ್ನು ಕರ್ನಾಟಕದ ಏಕೈಕ ಅಣುವಿದ್ಯುತ್ ಸ್ಥಾವರ ಕೈಗಾ ಇರ್ತಕ್ಕಂಥದ್ದು. ಭಾರತದ ಅತಿ ದೊಡ್ಡ ಅಣುವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದ್ರೆ ಕೂಡಕುಳಂ. ಇದೆಲ್ಲಿ ಕಂಡು ಬರುತ್ತಾ? ತಮಿಳುನಾಡಲ್ಲಿ ಕಂಡು ಬರುತ್ತಾ. ಕೂಡಕುಳಂ ತಮಿಳುನಾಡ ಅಥವಾ ಗುಜರಾತ್? ಕೂಡಕುಳಂ ತಮಿಳುನಾಡು, ರೈಟ್. ಓಕೆ, ನೆಕ್ಸ್ಟ್ ನೋಡಿ. ಇನ್ನು ಭಾರತದ ಮೊದಲ ಸ್ವದೇಶಿ ಸ್ವದೇಶಿ ರಿಯಾಕ್ಟರ್ ಯಾವುದು ಅಂತ ಕೇಳಿದ್ರೆ ಕಕ್ರಾಪುರ ಬರುತ್ತೆ. ಸೊ ಇಂಪಾರ್ಟೆಂಟ್, ಗುಜರಾತ್. ಅದರ ಜೊತೆಗೆ ಕಲ್ಪಕಂ ಸಹ ಬರುತ್ತೆ. PSI ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ಕೇಳಿದಾನ, ದೇಶದ ಮೊದಲ ಅಣುವಿದ್ಯುತ್ ಸ್ಥಾವರ ಸ್ವದೇಶಿ ನಿರ್ಮಿತ ಯಾವುದಂತ ಕೇಳಿದಾನ, ಕಲ್ಪಕಂ. ಮತ್ತು ಅದರ ಜೊತೆಗೆ ಕಕ್ರಾಪುರ ಸಹ ಬರುತ್ತೆ. ಅಣುವಿದ್ಯುತ್ ಉತ್ಪಾದನೆ ಪ್ರಮುಖ ಇಂಧನ ಯಾವುದು ಅಂತ ಕೇಳಿದ್ರೆ ಯುರೋನಿಯಂ ಅನ್ನ ಬಳಕೆ ಮಾಡ್ತಾರೆ. ಓಕೆ, ಯುರೋನಿಯಂ 232 ಅನ್ನ ಏನ್ ಮಾಡ್ತಾರೆ, ಇಂಪಾರ್ಟೆಂಟ್, ಬಳಕೆ ಮಾಡ್ತಾರೆ. ನೆಕ್ಸ್ಟ್, ಭಾರತ 3 ಹಂತದ ಅಣುಶಕ್ತಿ ಕಾರ್ಯಕ್ರಮವನ್ನು ಅನುಸರಿಸುತ್ತೆ. ನಿಮಗೆ ಗೊತ್ತಿರಲಿ, 3 ಸ್ಟೇಜ್ ನ್ಯೂಕ್ಲಿಯರ್ ಪವರ್ ಪ್ರೋಗ್ರಾಮ್ ಅನ್ನ ಭಾರತ ಅಳವಡಿಕೆ ಮಾಡಿಕೊಂಡಿದೆ. ಹೌದಾ? ಸೊ ಇವೆಲ್ಲ ಏನಾಗ್ತದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್. ಸೊ ಮ್ಯಾಟರ್ ಆಗ್ತದೆ, ಎಕ್ಸಾಮಿಗೆ ಖಂಡಿತ ಇವುಗಳ ಬಗ್ಗೆ ಕೇಳ್ತಾನೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಆಗಸ್ಟ್ 15ರ ಒಳಗೆ 5927 ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಪಂಚಾಯತ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು, ಮರುನಾಮಕರಣ ಮಾಡ್ಬೇಕಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಏನ್ ಮಾಡಿದಾರೆ ಅಂತ ಕೇಳಿದ್ರೆ,
ಹೇಳಿರ್ತಕ್ಕಂಥದ್ದು. ಈ ರೀತಿ ಗ್ರಾಮ ಪಂಚಾಯಿತಿಗಳಿಗೆ ಏನು ಹೆಸರು ನೀಡಬೇಕಂತೇಳಿ ಈ ಹಿಂದೆ ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಬಜೆಟ್ ನಲ್ಲಿ ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಾಗಿತ್ತು. ಈ ರೀತಿ ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರಿಡಲಿಕ್ಕಾಗಿ 5,927 ಗ್ರಾಮ ಪಂಚಾಯಿತಿಗಳಿಗೆ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರಲಿ, ಎಕ್ಸಾಮ್ಗೆ PDO ಎಕ್ಸಾಮ್ಗೆ ಕೇಳ್ತಾನೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಪಂಚಾಯಿತಿಗಳ ಸಂಖ್ಯೆ ಕೇಳ್ತಾನೆ 5,927. ಪ್ರಸ್ತುತ ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರಿದ್ದಾರೆ ಅಂತ ಕೇಳಿದ್ರೆ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಈ ಹಿಂದೆ ಅವರು ಅರಣ್ಯ ಇಲಾಖೆಯ ಸಚಿವಾಲಯದವನ್ನ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ರು. ಸೊ ಈಗ ಸಚಿವ ಸಂಪುಟ ಬದಲಾಗಿದೆ. ಅಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಇವರು ಏನು ಅಂತ ಕೇಳಿದ್ರೆ ಇರ್ತಕ್ಕಂಥದ್ದು. ಹೌದಾ? ಸೊ ಹಾಗಾದ್ರೆ ನಿಮ್ಗೆ ಗೊತ್ತಿರಬೇಕು, ಗ್ರಾಮ ಪಂಚಾಯಿತಿಗಳ ಹೆಸರನ್ನ ಬದಲಾಯಿಸಿದ್ರೆ ಅದರ ಜೊತೆಗೆ ನರೇಗಾ, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆ ಇತ್ತಲ್ಲ, ಅದನ್ನು ಸಹ ಏನ್ ಮಾಡಿದ್ರು ಇತ್ತೀಚೆಗೆ VB ರಾಮ್ ಯೋಜನೆ ಅಂತ ಹೇಳ್ಬಿಟ್ಟು, VB ರಾಮ್ ಗ್ಯಾರಂಟಿ ಯೋಜನೆ ಅಂತ ಹೇಳ್ಬಿಟ್ಟು ಮರುನಾಮಕರಣ ಮಾಡಿದ್ರು. ಈ ನರೇಗಾ ಐತಲ್ಲ 2005ರ ಕಾಯ್ದೆ ಅಂತ 2006ಕ್ಕೆ ಬಂತು. 2009ಕ್ಕೆ ಇದಕ್ಕೆ ಮರುನಾಮಕರಣವನ್ನ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮರುನಾಮಕರಣ ಮಾಡಿದ್ರು. ಅದರ ಜೊತೆಗೆ 2026ಕ್ಕೂ ಕೂಡ ಇದಕ್ಕೆ ಮರುನಾಮಕರಣವನ್ನ ಮಾಡಿದ್ರು. VB ಗ್ರಾಮ್ ಗ್ಯಾರಂಟಿ ಯೋಜನೆ ಅಂತ ಹೇಳ್ಬಿಟ್ಟು ಮಾಡಿದ್ರು. ನಿಮ್ಗೆ ಗೊತ್ತಿಲ್ಲ, ಇದೇ ತಿಂಗಳ ಜುಲೈ 1ರಿಂದ ಇದು ಕಾರ್ಯಾರಂಭ ಮಾಡ್ತಾ ಇದೆ. ಇದರ ಮೂಲ ಉದ್ದೇಶ ಗ್ರಾಮೀಣ ಮಟ್ಟದಿಂದ, ಅಂದ್ರೆ ಏನು ರಾಜ್ಯ ಸರ್ಕಾರದಿಂದ 40% ಅನುದಾನ, ಕೇಂದ್ರ ಸರ್ಕಾರದಿಂದ 60% ಅನುದಾನವನ್ನ ಒಟ್ಟಾರೆ ಇದು ಮನ್ಸೂನನ್ನ ಹೊರತುಪಡಿಸಿ 125 ದಿನಗಳ ಕೂಲಿಯನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಇದರ ಬಗ್ಗೆ ಪ್ಲಾನ್ ಅನ್ನ ಮಾಡಿರುವುದು. ಹೌದಾ? ಸೊ ಹಾಗಾದ್ರೆ ಸಂವಿಧಾನದ ಎಷ್ಟನೇ ವಿಧಿಯು ಗ್ರಾಮ ಪಂಚಾಯಿತಿಗಳ ಬಗ್ಗೆ ತಿಳಿಸುತ್ತೆ ಅಂತ ಕೇಳಿದ್ರೆ ಸಂವಿಧಾನದ 40ನೇ ವಿಧಿ. ಸಂವಿಧಾನದ ಎಷ್ಟನೇ ವಿಧಿ ಗ್ರಾಮ ಪಂಚಾಯಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ? ಸಂವಿಧಾನದ 40ನೇ ವಿಧಿ ಗ್ರಾಮ ಪಂಚಾಯಿತಿಗಳ ಬಗ್ಗೆ ತಿಳಿಸುತ್ತೆ. ಒಟ್ಟಾರೆ 29 ವಿಷಯಗಳು ಗ್ರಾಮ ಪಂಚಾಯಿತಿಗಳಲ್ಲಿದ್ದಾವೆ. ಹೌದಾ? ಗ್ರಾಮ ಪಂಚಾಯಿತಿಗಳಲ್ಲಿದ್ದಾವೆ. ಸೊ ಗ್ರಾಮ ಪಂಚಾಯಿತಿ ಈ ಯೋಜನೆಯನ್ನು ನಾವು ಎಲ್ಲಿಂದ ತಗೊಂಡಿದ್ದೀವಿ ಅಂತ ಕೇಳಿದ್ರೆ DPSP, ಹೌದಾ, ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಿಂದ ತಗೊಂಡಿದ್ವಿ. ಇಟ್ ಮೀನ್ಸ್ ರಾಜ್ಯ ನಿರ್ದೇಶಕ ತತ್ವಗಳಿಂದ ನಾವೇನ್ ಮಾಡಿದ್ವಿ, ಪಂಚಾಯಿತಿ ವ್ಯವಸ್ಥೆಯನ್ನು ಭಾರತದ ಸಂವಿಧಾನಕ್ಕೆ ಅಳವಡಿಕೆ ಮಾಡಿಕೊಂಡಿದ್ದೀವಿ. ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮುಖ ಸ್ಥಳೀಯ ಸಂಸ್ಥೆ ಆಗಿದೆ ನೋಡ್ತೀವಿ. ಇವುಗಳಿಗೆ ಎಲೆಕ್ಷನ್ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ರಾಜ್ಯ ಚುನಾವಣಾ ಆಯೋಗಗಳು ಮಾಡ್ತವೆ. ಸ್ಥಳೀಯ ಸರ್ಕಾರಗಳಿಗೆ ರಾಜ್ಯ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸ್ತದ. ಹೌದಾ? ಹಾಗಾದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಸದಸ್ಯತ್ವ ಪಡಿಬೇಕಾದ್ರೆ ಅವನಿಗೆ ಇರಬೇಕಾದ ವಯಸ್ಸು ಕೇಳಿದ್ರೆ 21 ವರ್ಷ. ಹೌದಾ? ಸೊ 21 ವರ್ಷ ಇರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಅದು 40ನೇ ವಿಧಿಯಾಗಿರ್ತಕ್ಕಂಥದ್ದು. ಹೌದಾ? ಹಾಗಾದ್ರೆ ಗ್ರಾಮ ಪಂಚಾಯತಿ ವಿಶ್ವವಿದ್ಯಾಲಯ ಎಲ್ಲಿ ಐತೆ ಅಂತ ಕೇಳಿದಾನೆ ಎಕ್ಸಾಮ್ಗೆ, ಗದಗಲ್ಲಿ ಕಂಡು ಬರುತ್ತಾ. ಏನಂತ ಇಟ್ಟಿದ್ದಾರೆ ಹೆಸರು? ಅಬ್ದುಲ್ ನಜೀರ್ ಗ್ರಾಮ ಪಂಚಾಯಿತಿ ವಿಶ್ವವಿದ್ಯಾಲಯ. ನೋಡಿ, ಅಬ್ದುಲ್ ನಜೀರ್ ಗ್ರಾಮ ಪಂಚಾಯಿತಿ ವಿಶ್ವವಿದ್ಯಾಲಯ ಅಂತ ಹೇಳ್ಬಿಟ್ಟು ಏನಿದ್ದಾರೆ, ಒಂದು ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿದೆ. ಹೌದಾ? ಸೊ ಇದು ಏನಾಗ್ತದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ಗೆ ಕೇಳಬಹುದಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದು. ಹೌದಾ? ಸೊ ನೆಕ್ಸ್ಟ್ ನೋಡೋಣ. ಸರ್, ನಾಡಗೀತೆ ಬೌದ್ಧರು ಧ್ಯಾನ ಮರು ಸೇರ್ಪಡೆಗೆ ಶಿಫಾರಸು. ನಿಮಗೆ ಗೊತ್ತಿರಬೇಕು, ಕುವೆಂಪು ವಿರಚಿತ. ಹೌದಾ? ಕುವೆಂಪು ಅವರು ಬರೆದಿರ್ತಕ್ಕಂಥ ಅದ್ಭುತ ನಾಡಗೀತೆ. ಎಲ್ಲಾ ರಾಜ್ಯದ ನಾಡಗೀತೆಗಳಲ್ಲಿ ತಮ್ಮ ರಾಜ್ಯವನ್ನ ಹೊಗಳಿದರೆ ಜಯ ಭಾರತ ಜನನೀಯ ತನುಜಾತ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳ್ಬಿಟ್ಟು ಭಾರತವನ್ನು ಸಹ ಹೊಗಳುವ ಏಕೈಕ ರಾಜ್ಯಗೀತೆ ನಾಡಗೀತೆ ಅದು ಕುವೆಂಪು ಬರೆದಿರ್ತಕ್ಕಂಥದ್ದು. ಹೌದಾ? ಈ ಹಿಂದೆ ಆಕ್ಚುಲಿ ಹೇಳ್ಬೇಕಂತ ಕೇಳಿದ್ರೆ ಅದು ಬೌದ್ಧರು ಧ್ಯಾನ ಅಂತ ಇತ್ತು. ಈ ಸದ್ಯ ಜೈನರು ಧ್ಯಾನ ಅಂತ ಮಾಡಲಾಗಿದೆ. ಅದಕ್ಕಾಗಿ ಇಂಪಾರ್ಟೆಂಟ್ ಹೆಂಗಿತ್ತಲ್ಲ, ಬೌದ್ಧರು ಧ್ಯಾನ ಅಂತ ಇತ್ತಲ್ಲ, ಅದಕ್ಕೆ ಬೌದ್ಧ ಜೈನರು ಧ್ಯಾನ ಅಂತ ಮಾಡ್ರಿ ಅಂತ ಹೇಳ್ಬಿಟ್ಟು ಏನಾಗಿದೆ ಇಂಪಾರ್ಟೆಂಟ್, ನಾಡಗೀತೆಯಲ್ಲಿ ಬೌದ್ಧ ಪದವನ್ನ ಮರುನಾಮಕರಣ ಮಾಡ್ಬೇಕು, ಮರು ಸೇರ್ಪಡೆಗೊಳಿಸ್ಬೇಕಂತೇಳಿ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿರ್ತಕ್ಕಂಥ ಪುರುಷೋತ್ತಮ್ ಬಿಳಿಮಲೆ ಅವರ ನೇತೃತ್ವದ ಸಮಿತಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಹೌದಾ? ಸೊ ನಿಮ್ಗೆ ಗೊತ್ತಿರಬೇಕು, ಕುವೆಂಪು ಅವರ ನಾಡಗೀತೆ ಬೇರೆ, ಕುವೆಂಪು ಅವರ ರೈತ ಗೀತೆ ಬೇರೆ. ಹೌದಾ? ರಾಜ್ಯಗಳಲ್ಲಿ ರಾಜ್ಯಗಳು ದಿಸಲಿ, ಏರಲಿ ಗದ್ದಿಗೆ ಮುಕುಟಗಳು, ಬಹಳ ಇಂಪಾರ್ಟೆಂಟ್ ಇವೆಲ್ಲ ಯಾರು ಕುವೆಂಪು ಅವರು ಬರೆದಿರ್ತಕ್ಕಂಥ
ಒಂದು ಗೀತೆಗಳು, ಹೌದಾ. ಸೊ ಅವರ ಇಕ್ಷು ಗಂಗೋತ್ರಿ ಬಹಳ ಇಂಪಾರ್ಟೆಂಟು. ಅವತರಿಸಿ ಬಾ ಹಿಂದೂ, ಹಿಂದುವಿನ ಹೃದಯದಲ್ಲಿ ಅಂಧತ್ವವನ್ನು ನೂಕಿ, ಓ ಲಂಕಾ ಭಯಂಕರ ಸಮೀರ ಕುಮಾರ, ಏ ಆಂಜನೇಯ, ಆ ನಿನ್ನ ಸಮುದ್ರವಂ ಲಂಘಿಸಿದ ಶಕ್ತಿ, ಸೀತಾ ಪಾವಿತ್ರಿತ ಮಾನವಂ ಸಂರಕ್ಷಿಸಿದ ಶಕ್ತಿ, ಲಂಕಯ್ಯಂ ದಗದಗಿಸಿದ ಶಕ್ತಿ, ಬ್ರಹ್ಮಚರ್ಯದ ಶಕ್ತಿ, ಯೋಗ ಸಿದ್ಧಿಯ ಶಕ್ತಿ, ಅವತರಿಸಿ ಬಾ ಹಿಂದುವಿನ ಹೃದಯದಲ್ಲಿ ಆ ನಿನ್ನ ರುಂದ್ರ ಶಕ್ತಿ. ಇವೆಲ್ಲವೂ ಕೂಡ ಇಕ್ಷು ಗಂಗೋತ್ರಿಯಲ್ಲಿ ಯಾರು ಬರೆದಿರೋದು ಅಂತ ಕೇಳಿದ್ರೆ ಕುವೆಂಪು ಅವರು ಬರೆದಿರ್ತಕ್ಕಂಥ ಕೃತಿ. ಅದೇ ರೀತಿ ಕುವೆಂಪು ಅವರು ಏನಪ್ಪಾ ಅಂತ ಕೇಳಿದ್ರೆ ನಾಡಗೀತೆಯನ್ನು ಬರೆದಿದ್ದಾರೆ. ಆ ನಾಡಗೀತೆಯಲ್ಲಿ ಬೌದ್ಧರು ಧ್ಯಾನ ಅಂತ ಹೇಳ್ಬಿಟ್ಟು ನೀವೇನ್ ಮಾಡಿ ಸೇರ್ಪಡೆಯನ್ನು ಗೊಳಿಸಿ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಮಾಹಿತಿ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಇತ್ತೀಚೆಗೆ ವಂದೇ ಮಾತರಂ ಸಹ ಬಹಳ ಸುದ್ದಿಯಲ್ಲಿದೆ. ವಂದೇ ಮಾತರಂ, ಹೌದಾ, 1896 ನವೆಂಬರ್ 1ನೇ ತಾರೀಕಿಗೆ ರಾಷ್ಟ್ರಕವಿ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಿರತಕ್ಕಂಥ ಕೃತಿ ಇದು, ರಾಷ್ಟ್ರಗೀತೆ ವಂದೇ ಮಾತರಂ. ಇಲ್ಲಿ ವಂದೇ ಮಾತರಂ ಅನ್ನು ಕಡ್ಡಾಯಗೊಳಿಸಿದ್ರು ಇದು, ಹೌದಾ. ಕೆಲವೊಂದಿಷ್ಟು ವ್ಯಾಖ್ಯೆಗಳನ್ನ ತೆಗೆದಾಕಿದ್ರು. ತುಂಹಿ ದುರ್ಗಾ ದಶ ಪ್ರಹಾರಧಾರಿಣಿ, ಕಮಲ ಕಮಲದಲ ವಿಹಾರಣಿ, ವಾಣಿ ವಿದ್ಯಾದಾಹಿನಿ, ಈ ಎಲ್ಲ ಪದಗಳನ್ನು ತೆಗೆದಿದ್ರು. ಬಟ್ ಇತ್ತೀಚಿನ ವಂದೇ ಮಾತರಂ ನಾಡಗೀತೆಯನ್ನ ಅಷ್ಟು ಆಡಬೇಕು. ಪ್ರತಿ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಈ ವಂದೇ ಮಾತರಂ ಕಡ್ಡಾಯ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತ ಕೇಳಿದ್ರೆ ಆದೇಶವನ್ನ ಹೊರಡಿಸಿದೆ. ರಾಜ್ಯಗಳು ಉದಿಸಲಿ, ರಾಜ್ಯಗಳ ಅಳಿಯಲಿ, ಆರಲಿ ಗದ್ದಿಗೆ ಮುಕುಟಗಳು. ಏನು ಕವಿತೆ ಅಂತ ಕೇಳಿದ್ರೆ ಬಹಳ ಇಂಪಾರ್ಟೆಂಟ್, ಹೌದಾ. ನೆಕ್ಸ್ಟ್ ಇದಾಗಿತ್ತು ಇಂಪಾರ್ಟೆಂಟು ಇಂದಿನ ಮತ್ತು ಪ್ರಮುಖ ಪ್ರಚಲಿತ ಘಟನೆಗಳು. ಈ ರೀತಿಯ ಅದ್ಭುತವಾಗಿರ್ತಕ್ಕಂಥ ಇನ್ಫಾರ್ಮೇಶನ್ಗಾಗಿ ದಯವಿಟ್ಟು ಸ್ಪರ್ಧಾ ವಿವೇಕವನ್ನು ನೀವೇನು ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇದೇ ರೀತಿಯ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ಖಂಡಿತವಾಗ್ಲೂ ಮತ್ತೊಂದು ವಿಡಿಯೋದಲ್ಲಿ ತರ್ತೇನೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ವಿತ್ GK ಕ್ಲಾಸ್ ಇದಾಗಿರುತ್ತಾ, ನಿಮಗೆ ಗೊತ್ತಿರಬೇಕಾ, ಹೌದಾ. ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್.